Justin Park. ಎಲ್ಲ ಅತಿಥಿಗಳು ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮಗೆ ಮೂರ್ತಿ ಶ್ರೀನಿವಾಸ್ ಭಟ್ ನಮ್ಮ ಜೊತೆಗೆ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಾರೆ ಸರ್. ಅದೇ ರೀತಿ ಸೀನಿಯರ್ ಡಿವಿಷನ್ ಮ್ಯಾನೇಜರ್ ಆದಂತಹ LIC ಸೀನಿಯರ್ ಡಿವಿಷನ್ ಮ್ಯಾನೇಜರ್ ಆದಂತಹ GN ಬೆಸ್ಟ್ ನಮ್ಮ ಜೊತೆಗೆ ಇದ್ದಾರೆ. ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಾರೆ. ಸೀನಿಯರ್ ಬ್ರಾಂಚ್ ಮ್ಯಾನೇಜರ್ ಆದಂತಹ ಶ್ರೀಯುತ ಜೇಸುದಾಸ್ ನಮ್ಮ ಜೊತೆ ಇದ್ದಾರೆ. ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಕೊಡ್ತಾ ಇದ್ದಾರೆ. ಅದೇ ರೀತಿ LIC ಸೀನಿಯರ್ ಬಿಸಿನೆಸ್ ಅಸೋಸಿಯೇಷನ್ ಶ್ರೀಕೃಷ್ಣ MXA ನಮ್ಮ ಜೊತೆಗೆ ಇದ್ದಾರೆ. ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದಾರೆ. ಅದೇ ರೀತಿ ಯುನೈಟೆಡ್ ಇಂಡಿಯಾ ಇದರ ಶ್ರೀಮತಿ ರತ್ನಾವತಿ ರಂಜನ್ ಇವರು ನಮ್ಮ ಜೊತೆಗೆ ಇದ್ದಾರೆ. ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದಾರೆ. ಅದೇ ರೀತಿ ಯುನೈಟೆಡ್ ಇಂಡಿಯಾದ ಬಿಸಿನೆಸ್ ಮ್ಯಾನೇಜರ್ ಆದಂತಹ ವಿಜೇತಾ ನಮ್ಮ ಜೊತೆಗೆ ಇದ್ದಾರೆ. ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಾರೆ. ಎಲ್ಲ ಅತಿಥಿಗಳು ದಯಮಾಡಿ ಸುಂದರವಾದಂತಹ ಈ ರೀತಿ ಇವರ ಹೊಸದಾದಂತಹ ಜೀವನದ ಆರಂಭ ಸುಂದರವಾದಂತಹ ಕೆಲಸದ ವ್ಯಕ್ತಿ ಇವರ ಆಶೀರ್ವಾದ ಎಲ್ಲರ ಆಶೀರ್ವಾದ ಪಡೆದು ಸುಂದರವಾದಂತಹ ನ್ಯೂ ಎಂಟರ್ಪ್ರೈಸಸ್ ಪ್ರೀಮಿಯಂ ಪಾಯಿಂಟ್ಸ್ ಆಫ್ LIC ಅದೇ ರೀತಿ ಯುನೈಟೆಡ್ ಇಂಡಿಯಾದ ಉದ್ಘಾಟನೆ ಮಾಡ್ತಾರೆ. ಸೇರುವಂತಹ ಎಲ್ಲರಿಂದ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ವೇದಿಕೆ ಮುಂಬರುವಂತಹ ಆಸನದಲ್ಲಿ ಸ್ವೀಕಾರ ಮಾಡಬೇಕು ಕೇಳ್ಕೊಳ್ತಾ ಇದ್ದಾರೆ. ವೇದಿಕೆ ಮಾತ್ರ ವಿನಂತಿ ವೇದಿಕೆ ಮೊದಲ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಆರಂಭ ಮಾಡ್ತಾ ಎಲ್ಲ ಅತಿಥಿಗಳಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದಾರೆ. ದಯಮಾಡಿ ವೇದಿಕೆ ಮುಂಬರುವಂತಹ ಆಸನವನ್ನು ಸ್ವೀಕಾರ ಮಾಡಬೇಕು. ಅದೇ ರೀತಿ ಪ್ರವೀಣ್ ಸುವರ್ಣ ಬಂದಂತಹ ಎಲ್ಲ ಅತಿಥಿಗಳನ್ನು ಈ ಸುಂದರವಾದಂತಹ ವೇದಿಕೆ ಕರ್ಕೊಂಡು ಬರ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಮೊದಲನೇಗಾಗಿ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ಕಾವೂರು ಇದರ ಪ್ರಧಾನ ಅರ್ಚಕರಾದಂತಹ ಶ್ರೀನಿವಾಸ್ ಭಟ್ ದಯಮಾಡಿ ಈ ವೇದಿಕೆಯ ಮೇಲೆ ಬರಬೇಕು. ಅಂಡ್ ಅದೇ ರೀತಿ LIC ಡಿವಿಷನಲ್ ಮ್ಯಾನೇಜರ್ ಆದಂತಹ GN ಭಟ್ ಇವರು ಕೂಡ ದಯಮಾಡಿ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ LIC ಸೀನಿಯರ್ ಬ್ರಾಂಚ್ ಮ್ಯಾನೇಜರ್ ಅಂತಹ ಜೇಸುದಾಸ್ ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ಜೋರಾದ ಕೈ ಶಾಪಾಲೆ ಬರಲಿ ವೇದಿಕೆ ಮೇಲಿರುವಂತಹ ಗಣ್ಯ ವ್ಯಕ್ತಿಗಳಿಗೆ. ಅದೇ ರೀತಿ LICಯ ಸೀನಿಯರ್ ಬಿಸಿನೆಸ್ ಅಸೋಸಿಯೇಷನ್ ಆದಂತಹ ಶ್ರೀಯುತ ಕೃಷ್ಣ MXA ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಇದರ ಸೀನಿಯರ್ ಬ್ರಾಂಚ್ ಮ್ಯಾನೇಜರ್ ಬಿಸಿನೆಸ್ ಮ್ಯಾನೇಜರ್ ಆದಂತಹ ಶ್ರೀಮತಿ ರತ್ನಾವತಿ ರಂಜನ್ ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಇದರ ಬಿಸಿನೆಸ್ ಮ್ಯಾನೇಜರ್ ಆದಂತಹ ವಿಜೇತಾ ಇವರು ಕೂಡ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಗುರು ಮೇ ದೇವ ಸರ್ವಕಾಲೇಶು ಸರ್ವದಾ ವಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಬಂದ ವಿಘ್ನಗಳ ಕಲೆ ಗಣನಾಥ ಬಂದ ವಿಘ್ನಗಳ ಕಲೆ ಗಣನಾಥ ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ವಂದಿಪೆ ನಿನಗೆ
ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ. ಅದೇ ರೀತಿಯಾಗಿ ಸಭೆಯಲ್ಲಿರುವಂತಹ ಎಲ್ಲ ಸಭಿಕರೇ, ಯಾವುದೇ ಒಂದು ಕೆಲಸ ಮಾಡುವಾಗ ಕೂಡ ದೇವರ ಅನುಗ್ರಹ ಮುಖ್ಯ. ಹಾಗಿರುವಾಗ ನಮ್ಮ ಕಾವೂರಿನಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವರ ಅನುಗ್ರಹ ಪಡೆದುಕೊಂಡು ಈ ಒಂದು ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ನನ್ನನ್ನು ಕರೆದಿದ್ದಾರೆ. ಕರೆದುದಕ್ಕೆ ಅವರಿಗೆ ಬಹಳ ಧನ್ಯವಾದಗಳು. ಅದಲ್ಲದೆ ಇಂಥ ಒಂದು ಸಂಸ್ಥೆ ನಮ್ಮ ಕಾವೂರಿನಲ್ಲಿ ಆಗಬೇಕಾಗಿರೋದು ಭಾರಿ ಅಗತ್ಯ. ಯಾಕೆ ಹೇಳಿದರೆ ಎಲ್ಲಕ್ಕೂ ಮಂಗಳೂರಿಗೆ ಓಡಬೇಕಾಗುತ್ತದೆ. ಆದ್ದರಿಂದ LIC ಹೇಳಿದರೆ ಭಾರತ ದೇಶದಲ್ಲಿ ಪ್ರಥಮವಾಗಿರುವಂಥ ಒಂದು ಸಂಸ್ಥೆ. ಈ ಸಂಸ್ಥೆಯಿಂದ ಸರಿ ಉಪಯೋಗ ಪಡೆದರೆ ಒಳ್ಳೆಯ ಅನುಭವ, ಅದರಿಂದ ಒಳ್ಳೆಯ ಜನರಿಗೆಲ್ಲ ಪ್ರಯೋಜನ ಉಂಟು. ಇಂಥ ಒಂದು ಸಂಸ್ಥೆಗೆ ಹಣ ತುಂಬುವುದು ಅಥವಾ ಅದನ್ನು ಹೊಸತಾಗಿ ನವೀಕರಣ ಮಾಡುವುದು, ಇದನ್ನೆಲ್ಲ ಮಾಡಲಿಕ್ಕಾಗಿ ಇಲ್ಲಿ ಮುಳ್ಳಕಾಡಿನಲ್ಲಿ ಒಂದು ಅದರ ಅಂಗಸಂಸ್ಥೆಯಾಗಿ ತೆರೆದವರು ಎಲ್ಲ ಜನರಿಗೆಲ್ಲ ಒಳ್ಳೆಯ ಪ್ರಯೋಜನ ಹಾಗಾಗಿ ಮಾಡಿದ್ದಾರೆ. ಇದರಿಂದ ಎಲ್ಲ ಜನರು ಇದರ ಪ್ರಯೋಜನ ಪಡೆಯಬೇಕು. ಅದಲ್ಲದೆ LICಯನ್ನು ಹೇಳಿದರೆ ಈಗಿನ ಹೆಚ್ಚಿನ ಎಲ್ಲ ಏಜೆಂಟ್ರನ್ನು ಹೇಳಿದರೆ ಅವರಿಗೇನು ಲಾಭ ಉಂಟು ಅದನ್ನು ಮಾಡ್ತಾರೆ. ಆದ್ದರಿಂದ ಈಗ ಈ ಸಂಸ್ಥೆಯು ಅದರಿಗೆ ಜನರಿಗೇನೆ ಪ್ರಯೋಜನ ಸಿಗ್ತದೆ. ಅದನ್ನು ಮಾಡುವಂತಹ ಒಂದು ಯೋಜನೆಯನ್ನು ಮಾಡಿದರೆ ಜನರು ಇನ್ನೂ ಹೆಚ್ಚು ಆಕರ್ಷರಾಗಿ ಇದಕ್ಕೆ ಸೇರಿಕೊಂಡು ಅದರಿಂದ ಲಾಭವನ್ನು ಪಡೆಯಲಿಕ್ಕಾಗ್ತದೆ. ಇದು ಹೇಳಿದರೆ ನನ್ನ ಅಣ್ಣ LIC ಏಜೆಂಟೇ ಆಗಿ ಸುಮಾರು ವರ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಅದಲ್ಲದೆ ಸುಮಾರು ಎಲ್ಲ ಬಹುಮಾನ ಕೂಡ ಪಡೆದಿದ್ದಾರೆ. ಅವರು ಒಬ್ಬರು ಹಣ ಕೊಡುವವರಿದ್ದರೆ ಅವರ ಹತ್ರ ಹೋಗಿ ಅವರ ಹಣವನ್ನು ತುಂಬಿ ಅನಂತರ ಹಣ ತೆಗೊಂಡಿದ್ದರು. ಈಗಿನವರು ಹಾಗಲ್ಲ. ಹೆಚ್ಚಿನವರೆಲ್ಲ ಹಣ ತೆಗೊಂಡು ಹೋಗಿ ಹಳ್ಳಿ ಕಟ್ಟುವುದು, ಅನಂತರ ಅದನ್ನು ನವೀಕರಣ ಮಾಡುವಂಥ ಕೆಲಸ ಮಾಡುವುದಿಲ್ಲ. ಆದ್ದರಿಂದ ಅಂಥ ಕೆಲಸವನ್ನು ಈ ಸಂಸ್ಥೆಯವರು ಮಾಡಿ ಎಲ್ಲರ ಜನರಿಗೆ ಪ್ರಯೋಜನ ಆಗುವ ಹಾಗೆ ಮಾಡಲಿ. ಅದೇ ರೀತಿಯಾಗಿ ಎಲ್ಲ ಜನರು ಇದರ ಪ್ರಯೋಜನ ಪಡೆದು ಎಲ್ಲರಿಗೂ ಅಂದರೆ LICಯಿಂದ ಆಗಿರುವಂತಹ ಯಾವ ಲಾಭ ಉಂಟು ಅದನ್ನೆಲ್ಲ ಪಡೆಯುವಂತಾಗಲಿ ಎಂದು ಹೇಳಿ ದೇವರ ಹತ್ರ ಪ್ರಾರ್ಥಿಸುತ್ತಾ ಈ ಸಂಸ್ಥೆ ಒಳ್ಳೆಯದಾಗಲಿ ಎಂದು ಹೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಅದೇ ರೀತಿಯಾಗಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವವರಿಗೂ ಕೂಡ ಆ ಜನರ ಸೇವೆ ಮಾಡುವಂಥ ಯೋಗ ಭಾಗ್ಯವನ್ನು ದೇವರ ಅನುಗ್ರಹ ಮಾಡಿಸಲಿ ಎಂದು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಶಾಪಲಿ ಮುಳ್ಳಕಾಡಿನ ಪರಿಸರದಲ್ಲಿ LIC ಅದೇ ರೀತಿ ಯುನೈಟೆಡ್ ಇನ್ಶೂರೆನ್ಸ್ ಒಂದು ಪ್ರೀಮಿಯಂ ಪಾಯಿಂಟ್ ಆಗಿ ನಿಮ್ಗೆಲ್ಲರಿಗೂ ಕೂಡ ಸೇವೆ ಸಲ್ಲಿಸಲಿಕ್ಕೆ ಇದ್ದಾರೆ. ಆ್ಯಂಡ್ ಇನ್ನೊಬ್ಬ ಗಣ್ಯ ವ್ಯಕ್ತಿ ನಮ್ಮ ಜೊತೆ LICಯ ಸೀನಿಯರ್ ಬ್ರಾಂಚ್ ಮ್ಯಾನೇಜರ್ ಅಂತಹ ದೇಸುದಾಸ್ ನಿಮ್ಮ ಮಾತಿಗಾಗಿ ಈ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದಾನೆ. And opening of Sri Guru Enterprises by our esteemed agent
Mrs. Shobha and Mr. Praveen Suvarna. I congratulate them and I welcome our Guru Sri Vedamurti Srinivas Bhatt priest to this grand function. I welcome our respected Senior Division Manager Sri G.N. Bhatt sir to this function. Welcome Sri Krishna K. Megde to this function, who is the mentor of our Shobha Madam. I welcome Madam Ratnavati Ranjan, Senior Business Manager of United India Insurance Division Office, Mangalore, to this grand function. I welcome Srimati Vijayada, Business Manager, United India Insurance, Balmata Bank, Mangalore, and all agents of general insurance and life insurance, friends and colleagues. I welcome to this function. I wish this Sri Guru Enterprises, part of both the public sector companies of LIC and general insurance company, will flourish and will flourish with all your blessings. And I also seek the Lord Almighty's blessings to see that this Guru Enterprises grows further in spreading life insurance and general insurance among the public of Mangalore one. I wish you all the best. I once again wish Shobha Madam and Mr. Praveen Suvarna once again, and thank you all. ಮಾತನಾಡಿದಂತಹ ಜೇಸುದಾಸ್ ಇವರಿಗೆ ಮುಂದೆ ಜೋರಾದ ಕೈ ಚಪ್ಪಾಳೆ ಬರಲಿ. ಇದೀಗ ವೇದಿಕೆಯಲ್ಲಿರುವಂತಹ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಇದರ ಸೀನಿಯರ್ ಬಿಸ್ನೆಸ್ ಮ್ಯಾನೇಜರ್ ಅಂತ ರತ್ನಾವತಿ ನಿಮ್ಮ ಮಾತಿಗಾಗಿ ಈ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದಾನೆ. ಹಲೋ, ಪ್ರಪ್ರಥಮವಾಗಿ ಈ ಮಾಗಣೆಯ ಪದಾಧಿಕಾರಿಯಾದ ಮಾಲಿಂಗೇಶ್ವರ ದೇವರನ್ನು ನೆನೆಸುತ್ತಾ, ನಾವೆಲ್ಲರೂ ನಂಬಿದ ದೈವ ದೇವರನ್ನು ನೆನೆಸುತ್ತಾ, ಹಾಗೆ ವೇದಿಕೆಯಲ್ಲಿರುವ ಎಲ್ಲ ನನ್ನ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಅಕ್ಕ ತಂಗಿ ಅಣ್ಣ ತಮ್ಮಂದಿರೇ, ಎಲ್ಲಾದರೂ ಇಡು ನೀನು ಕನ್ನಡವಾಗಿರು. ಹಾಗಾಗಿ ನಾನು ಕನ್ನಡದಲ್ಲೇ 2 ಮಾತುಗಳನ್ನು ಹೇಳ್ತೇನೆ. ಯಾಕಂದರೆ ಇದು ನಮ್ಮದು ಕರ್ನಾಟಕದಲ್ಲಿ ತುಳು ಇದೆ, ಆದ್ರೂ ನಾವು ಜಾಸ್ತಿ ಉಪಯೋಗಿಸೋ ಭಾಷೆ ಕನ್ನಡ. ಜನಸಾಮಾನ್ಯರಿಗೆ ಅರ್ಥವಾಗೋ ಭಾಷೆನೂ ಕನ್ನಡವೇ. ನನ್ನ 38 ವರ್ಷದ ಮಾರ್ಕೆಟಿಂಗ್ ಅನುಭವದಲ್ಲಿ ಹೇಳ್ತಾ ಇರೋದು, ಕನ್ನಡದಲ್ಲೇ ಮಾತಾಡಿದರೆ ಸುಲಭವಾಗಿ ಅರ್ಥ ಆಗ್ತದೆ. ಯಾವುದೇ ಒಂದು ವಿಷಯ ಸುಲಭದಲ್ಲಿ ಅವರಿಗೆ ಮನದಟ್ಟಾಗ್ತದೆ. ನಮ್ಮ ಮದರ್ ಟಂಗ್ ಮಾತೃಭಾಷೆಯಲ್ಲಿ ಮಾತಾಡಿದರೆ ಮಾತ್ರ ನಮಗೆ ಗೊತ್ತಾಗ್ತದೆ. ಮತ್ತೆಲ್ಲ ನಾವು ಬಿಸ್ನೆಸ್ಸಿಗೋಸ್ಕರ ನಮ್ಮ ಜೀವನ ಇದಕ್ಕೋಸ್ಕರ ಅಳವಡಿಸಿಕೊಂಡಿರುವ ಭಾಷೆಗಳು, ಹಿಂದಿ ಆಗಲಿ ಇಂಗ್ಲೀಷ್ ಆಗಲಿ ಯಾವುದೇ ಇನ್ನೊಂದು. ಆದರೆ ಕನ್ನಡ ಆಗಲ್ಲ. ನಾವು ಹುಟ್ಟುವಾಗ ನಮಗೆ ತಾಯಿ ಕಲಿಸಿರುವ ಭಾಷೆ, ಅಮ್ಮ ಅಂತ ನಾವು ಕರೆದ ಭಾಷೆ, ಅದನ್ನು ಯಾವತ್ತೂ ಮರಿಬಾರ್ದು. ನಾನು ಯುನೈಟೆಡ್ ಇಂಡಿಯಾದಲ್ಲಿ ಸೀನಿಯರ್ ಬಿಸ್ನೆಸ್ ಮ್ಯಾನೇಜರ್ ಆಗಿದ್ದೇನೆ. ನನಗೆ ವೇದಮೂರ್ತಿಯರು LIC ಬಗ್ಗೆನೇ ಮಾತಾಡಿದರು. ಆಗ ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು. ಯಾಕಂದರೆ ನಾವು LIC ಆ್ಯಂಡ್ GIC ಒಟ್ಟಾಗಿ ಇಲ್ಲಿ ಯುನೈಟೆಡ್ ಆಗಿದ್ದೇವೆ, ಯುನೈಟೆಡ್ ಇಂಡಿಯಾ ಆಗಿದ್ದೇವೆ. ಸರ್, ದಯಮಾಡಿ ತಪ್ಪು ತಿಳ್ಕೊಳ್ಬೇಡಿ. ನಾವು ಸಾಮಾನ್ಯ ವಿಮೆಯವರು. ಎಲ್ಲರಿಗೂ LIC ಬಗ್ಗೆ ಎಲ್ಲರಿಗೂ ಜ್ಞಾನ ಇದೆ, ಎಲ್ಲರಿಗೂ ಗೊತ್ತುಂಟು. ಈಚ್ ಆ್ಯಂಡ್ ಎವ್ರಿ ಮೂಲೆ ಹೋದ್ರೂ LIC ಅಂದರೆ ಏನಂತ ಗೊತ್ತುಂಟು. ಆದರೆ ಜನರಲ್ ಇನ್ಶೂರೆನ್ಸ್ ಯಾರಿಗೂ ಅವೇರ್ನೆಸ್ ಇಲ್ಲ, ಅದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನಮ್ಮಲ್ಲಿ 4 ಗೌರ್ಮೆಂಟ್ ಕಂಪನಿ ಇದೆ ಜನರಲ್ ಇನ್ಶೂರೆನ್ಸಲ್ಲಿ. ಯುನೈಟೆಡ್ ಇಂಡಿಯಾ, ನ್ಯೂ ಇಂಡಿಯಾ, ನ್ಯಾಷನಲ್ ಆ್ಯಂಡ್ ಓರಿಯೆಂಟಲ್, ಮತ್ತೆಲ್ಲ ಪ್ರೈವೇಟ್ ಕಂಪನೀಸ್ ಇದೆ. ಆ 4 ಕಂಪನಿ ಒಟ್ಟಾಗಿ GIC ಆಫ್ ಇಂಡಿಯಾ, ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸೊ 1976 ಅದು ಗೌರ್ಮೆಂಟ್ ಕಂಪನಿ ಆಯಿತು. ಮೊದಲೆಲ್ಲ ಪ್ರೈವೇಟ್ ಕಂಪನಿ ಇತ್ತು. ಓಕೆ, ಅದು ಜಸ್ಟ್ ನಮ್ಮ ಇನ್ಶೂರೆನ್ಸ್ ಬಗ್ಗೆ ನಾನು ಹೇಳ್ತಾ ಇರೋದು. ಮತ್ತು ಒಂದು ಅವೇರ್ನೆಸ್ ಬಗ್ಗೆ ಹೇಳಬೇಕಂತ ಹೇಳಿದರೆ, ಇಷ್ಟು ಚಿಕ್ಕ ಒಂದು ಇದರಲ್ಲಿ ಇವರು ಶೋಭಾ ಮತ್ತು ಪ್ರವೀಣ್ ಚೆನ್ನಾಗಿ ಏರ್ಪಾಡು ಮಾಡಿದ್ದಾರೆ ಇನ್ಶೂರೆನ್ಸ್ ಇದನ್ನು. ತುಂಬ ಖುಷಿಯಾಯಿತು. ನಮ್ಮ ಯುನೈಟೆಡ್ ಇಂಡಿಯಾದ ಪೋರ್ಟಲ್ ಇಟ್ಕೊಂಡಿದ್ದಾರೆ, ಅದಕ್ಕೂ ಧನ್ಯವಾದಗಳು. ದೇವರು ಒಳ್ಳೇದು ಮಾಡಲಿ, ಆದಷ್ಟು ಬೇಗ ಇದು ಮಾಡಲಿ. ನಿಮಗೊಂದು ಹಿಂಟ್ ಕೊಡ್ತಿದ್ದೇನೆ. ಏನಂದರೆ ಜಸ್ಟ್ ಒಂದು ಮಾರ್ಕೆಟಿಂಗ್ ಹಿಂಟ್. ಒಂದು ಚಪ್ಪಲ್, ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಆಮೇಲೆ ಹೇಳ್ತೀನಿ. ಚಪ್ಪಲ್ ಮ್ಯಾನುಫ್ಯಾಕ್ಚರಿಂಗ್ ಫರ್ಮ್ನವರು ಇಬ್ಬರನ್ನು ನೈಜೀರಿಯಾಕ್ಕೆ ಕಳಿಸ್ತಾರೆ, ಮಾರ್ಕೆಟಿಂಗ್ ಮಾಡಿ ಬನ್ನಿ ಅಂತ. ಹೋದರು, ಇಡೀ ದೇಶ ಎಲ್ಲ ಸುತ್ತಾಡಿದ್ರು, ಹಾಗೆ ವಾಪಸ್ ಬಂದುಬಿಟ್ರು. ಬಂದು ಬಾಸ್ ಹತ್ರ ಒಬ್ಬ ವರದಿ ಒಪ್ಪಿಸಿದ. ಏನಂದರೆ, ನಂಗಲ್ಲಿ ಸಾಧ್ಯ ಇಲ್ಲ, ಅಲ್ಲಿ ಯಾರು ಜನರು ಎಲ್ಲ ಆದಿವಾಸಿಗಳು, ಯಾರು ಮೆಟ್ಟೆ ಹಾಕೋದಿಲ್ಲ, ಅವ್ರಿಗೆ ಯಾಕೆ ನಾನು ಚಪ್ಪಲ್ ಹೇಗೆ ನಾನು ಮಾರ್ಕೆಟಿಂಗ್ ಮಾಡಲಿ, ನನಗೆ ನೀವು ಅಷ್ಟೆಲ್ಲ ಟಾರ್ಗೆಟ್ ಕೊಟ್ಟರೆ ಆಗೋದಿಲ್ಲ, ನಾನು ಅಲ್ಲಿಗೆ ಹೋಗೋದಿಲ್ಲ ಅಂತ ಹೇಳ್ದ. ಅಂದರೆ ಮೆಟ್ಟೆ ಹಾಕೋದಿಲ್ಲ ಆದಿವಾಸಿಗಳು, ಪುವರ್ ಕಂಟ್ರಿ, ಅವ್ರಿಗೇನು ಗೊತ್ತಿಲ್ಲ ಅಂತ. ಅದೇ ರೀತಿ ಇನ್ನೊಬ್ಬ ಹೇಳ್ದ,
ಇಲ್ಲ ಸರ್, ಅಲ್ಲಿನ ಜನರು ಮೆಟ್ಟು ಹಾಕಲಿಲ್ಲ, ನಾನು ಹೇಗೆ ಮೆಟ್ಟು ಹಾಕೋದನ್ನು ಕಲಿಸಿಕೊಡ್ತೇನೆ, ಅವರು ಯಾವ ರೀತಿ ಮೆಟ್ಟು ಹಾಕಿ ನಡಿಬೇಕಂತ ಕಲಿಸಿಕೊಡ್ತೇನೆ, ನಾನು ಮಾರ್ಕೆಟಿಂಗ್ ಮಾಡ್ತೇನೆ ಅಂತ ಹೇಳ್ದ. ಇದು ಯಾಕೆ ಹೇಳ್ತಿದ್ದೆ ಅಂದರೆ, ಎಲ್ಲರಿಗೂ ಸಿಟಿ ಲೈಫಲ್ಲಿ ಎಲ್ಲರಿಗೂ ಗೊತ್ತಿದೆ ಇನ್ಶೂರೆನ್ಸ್ ಬಗ್ಗೆ ಏನು ಅಂತ, ಆದರೆ ಈ ಹಳ್ಳಿ ಜನರಿಗೆ ಗೊತ್ತಿರೋದಿಲ್ಲ. ನಿಮ್ಮ ಈ ಯೋಜನೆ ತುಂಬ ಪ್ರಯೋಜನವಾಗಿದೆ. ಮತ್ತು ಇನ್ನೊಂದು ಹಿಂಟ್ ಹೇಳ್ತಿದ್ದೀನಿ, ಏನಂದರೆ ಬರುವಾಗ ಬತ್ತಲೆ, ಹೋಗುವಾಗ ಕತ್ತಲೆ, ಈ 3 ದಿನದ ಜೀವನ ನಮ್ಮದು. ಇಂದು ನಾಳೆ, ನಿನ್ನೆ ಇಂದು ನಾಳೆ. ಹಾಗೆ ನಾವು ನಿನ್ನೆಯನ್ನು ಮರ್ತು ಬಿಟ್ಟೆವು. ಈಗ ನಾವು 11 ಗಂಟೆ ಹೊತ್ತಿಗೆ ಇವತ್ತಿನ ದಿನದಲ್ಲಿದ್ದೇವೆ. ನಾಳಿನ ಬಗ್ಗೆ ಯೋಚನೆ ಮಾಡೋದಾದರೆ ಇನ್ಶೂರೆನ್ಸ್ ಇಸ್ ಮಸ್ಟ್. ಯಾಕೆ ಹೇಳಿದರೆ, ವೃದ್ಧಾಪ್ಯದಲ್ಲಿ ನಮ್ಮನ್ನು ಯಾರೂ, ಮಕ್ಕಳಂತೂ ಬಿಡಿ, ಯಾರೂ ನೋಡ್ಕೊಳ್ಳಲ್ಲ. ನಮ್ಮ ಕೈಲಿ ಹಣ ಉಂಟಾ, ನಮ್ಮ ಹತ್ರ ಏನಾದರೂ ಸೆಕ್ಯೂರಿಟಿ ಉಂಟಾ, ಸೇಫ್ಟಿ ಉಂಟಾ, ಆಗ ಮಾತ್ರ ಎಲ್ಲರೂ ನಮ್ಮವರಾಗಿ ಬರ್ತಾರೆ, ನಮ್ಮ ಸೇವೆಗೆ ಇರ್ತಾರೆ. ಹಾಗಾಗಿ ಈಗ ನಾಯಿ ಕೊಡೆಗಳಂತೆ ಎಲ್ಲ ಕಡೆ ಆಶ್ರಮಗಳು ಆಗ್ತಾಯಿವೆ. ಅದಕ್ಕಿಂತ ನಾವು ನಮ್ಮ ಸೇಫ್ಟಿಯನ್ನು ನಾವು ಯೌವನದಲ್ಲಿ ಇರುವಾಗಲೇ ನಮಗೆ ಬೇಕಿದ್ದ ಉಳಿತಾಯದಲ್ಲಿ 100 ರೂಪಾಯಿ ನಾವು ದುಡಿದ್ರೆ ಅದರಲ್ಲಿ ಒಂದು 10 ರೂಪಾಯಿ ಆದರೂ ಉಳಿತಾಯ ಮಾಡೋಣ. ಆ ಮಾಡಿದ ಹಣ LIC ಆಗಿರ್ಬೋದು, ಯುನೈಟೆಡ್ ಇಂಡಿಯಾದಲ್ಲಿ ಸಹ ನಾವು ಪೆನ್ನಿನಿಂದ ಹಿಡಿದು ಸೆಟ್ಲೈಟ್ ತನಕ ಇನ್ಶೂರೆನ್ಸ್ ಮಾಡ್ತೇವೆ, ಗೊತ್ತಾಯ್ತಾ. ಆರೋಗ್ಯ ವಿಮೆ ಆಗಿರಲಿ, ಫೈರ್ ಇನ್ಶೂರೆನ್ಸ್, ಮೆರೈನ್ ಇನ್ಶೂರೆನ್ಸ್, 400ಕ್ಕೂ ಹೆಚ್ಚು ಪ್ರಾಡಕ್ಟ್ಗಳು ನಮ್ಮಲ್ಲೂ ಇವೆ. ಲೈಫ್ ಇನ್ಶೂರೆನ್ಸ್ ಅಲ್ಲ, ನಮ್ಮಲ್ಲಿ ಮೆಚುರಿಟಿ ಕೊಡೋದಿಲ್ಲ, ಓನ್ಲಿ ರಿಸ್ಕ್ ಬಂದಾಗ ಮಾತ್ರ ಕೊಡುವಂಥದ್ದು, ಅದನ್ನು ನೆನ್ಪಿಟ್ಕೊಳ್ಳಿ. ಹಾಗೆ ಈ ರೂರಲ್ ಏರಿಯಾಕ್ಕೆ ಬೇಕಾಗುವಂಥ ಎಲ್ಲ ಪ್ರಾಡಕ್ಟ್ಗಳು ನಮ್ಮಲ್ಲಿವೆ. ಶೋಭನನ್ನು ಕಾಂಟ್ಯಾಕ್ಟ್ ಆಗ್ಬೋದು, ಅವರಿಗೆ ಗೊತ್ತಿಲ್ಲದ ಮಾಹಿತಿ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಆಗ್ಬೋದು, ನಾವು ಹೇಳ್ತೇವೆ, ಅವೇರ್ನೆಸ್ ಕೊಡ್ತಿದ್ದೇವೆ. ಯಾಕೆ ಹೇಳಿದರೆ ಇನ್ಶೂರೆನ್ಸ್ ಇಸ್ ಮಸ್ಟ್. ಈಗಿನ ಕಾಲದಲ್ಲಿ ಇನ್ಶೂರೆನ್ಸ್ ಬೇಕೇ ಬೇಕು. ನಮ್ಮನ್ನೇ ನಂಬಿದವರು ನಮ್ಮಿಂದ ದೂರ ಆದಾಗ ಆ ನಷ್ಟವನ್ನು ಹೇಗೆ ತುಂಬುವುದು, ಜೀವವೇ ಇರುವುದಿಲ್ಲ. ಅದ್ರ ಜೊತೆಗೆ ಫೈನಾನ್ಷಿಯಲ್ ಕ್ರೈಸಿಸ್ ಬರ್ತದೆ. ಅದನ್ನೆಲ್ಲ ಬೇರ್ ಮಾಡಬೇಕಿದ್ರೆ ಈ LIC GIC ಯಾವುದೇ ಒಂದು ಇನ್ಶೂರೆನ್ಸ್ ಮಸ್ಟ್. ಓಕೆ, ಥ್ಯಾಂಕ್ ಯು ಲಾಟ್. ನಮ್ಮೆಲ್ಲರ LIC ಅವರ ಬಿಗ್ ಬಾಸ್, ನಮ್ಮ ಸೀನಿಯರ್ ಡಿವಿಷನಲ್ ಮ್ಯಾನೇಜರ್ ಶ್ರೀ GN ಭಟ್ ಅವರೇ, ನಮ್ಮ ಶಾಖೆಯ ವ್ಯವಸ್ಥಾಪಕರು ಸೀನಿಯರ್ ಬ್ರಾಂಚ್ ಮ್ಯಾನೇಜರ್ S ಜಯಸುದಾಸ್ ಅವರೇ, ಯುನೈಟೆಡ್ ಇಂಡಿಯಾದ ಸೀನಿಯರ್ ಬಿಸ್ನೆಸ್ ಮ್ಯಾನೇಜರ್ ರತ್ನಾವತಿ ರಂಜನ್ ಅವರೇ, ಹಾಗೂ ಯುನೈಟೆಡ್ ಇಂಡಿಯಾದ ಬಿಸ್ನೆಸ್ ಮ್ಯಾನೇಜರ್ ಶ್ರೀಮತಿ ವಿಜೇತಾ ಅವರೇ, ಹಾಗೂ ನೆರೆದಿರೋಂಥ ನಮ್ಮ ಎಲ್ಲ LICಯ ಬಂಧು ಮಿತ್ರರೇ ಹಾಗೂ ಸಾರ್ವಜನಿಕರೇ. ಜೀವನದಲ್ಲಿ ಕೆಲವೊಂದು ಮೈಲಿಗಲ್ಲು ಅಂತ ಹೇಳ್ತೇವೆ ನಾವು. ಮೊದಲನೇ ಬಾರಿಗೆ ಅಂಬೆಗಾಲು ಹಾಕೋದು ನಮ್ಮ ಜೀವನದ ಒಂದು ಮೈಲಿಗಲ್ಲು. ಅದರ ನಂತರ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಡುವಂಥದ್ದು ನಮ್ಮದು ಮತ್ತೊಂದು ಮೈಲಿಗಲ್ಲು. ಮೊದಲನೇ ಸಾರಿ ಅಮ್ಮ ಅಂತ ಕರೆಯೋದು, ಅಪ್ಪ ಅಂತ ಕರೆಯೋದು ಒಂದು ಜೀವನದ ಮೈಲಿಗಲ್ಲು. ನಂತರ ಸ್ಕೂಲಿಗೆ ಹೋಗುವಂಥದ್ದು, ನಂತರ ನಮ್ಮ ಕಾಲೇಜ್ ಜೀವನ, ನಂತರ ನಮ್ಮ ಉದ್ಯೋಗವನ್ನು ಮಾಡುವಂಥದ್ದು. ಈ ಪ್ರೊಫೆಷ್ನಲ್ ಲೈಫಲ್ಲಿ ಇವತ್ತು ನಮ್ಮ ಶೋಭಾ ಅವರ ಅತ್ಯಂತ ಉತ್ತಮವಾದಂಥ ಒಂದು ಮೈಲಿಗಲ್ಲು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ, ಶೋಭಾ ಅವರು ನಮ್ಮ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ನ ಝೋನಲ್ ಮ್ಯಾನೇಜರ್ ಕ್ಲಬ್ ಮೆಂಬರ್. ಅವರು ಇವತ್ತು ಇಲ್ಲಿನ ನಾಗರಿಕರಿಗೆ ನನ್ನಿಂದ ಒಂದು ಉತ್ತಮವಾದ ಸೇವೆಯನ್ನು ಸಿಗಬೇಕು ಅಂತ ಹೇಳಿ ಈ ಒಂದು ಏನು ನಮ್ಮ LIC ಆಫೀಸನ್ನು ಮಾಡ್ತಾ ಇದ್ದಾರೆ. ಅದೊಂದು ಖಂಡಿತವಾಗಿ ಅವರ ಜೀವನದಲ್ಲಿ ಮೈಲಿಗಲ್ಲಾಗ್ತದೆ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದು ಯಾವಾಗಲೂ ಹೇಗೆ ಅಂತ ಹೇಳಿದರೆ, ನನ್ನ ಕಸ್ಟಮರ್ ಪರವಾಗಿ ತುಂಬ ಒಂದು ಕಾಳಜಿಯನ್ನು ಇಟ್ಕೊಂಡಂಥ ಒಂದು ಸಂಸ್ಥೆ. ಇವತ್ತು ನನ್ನ ಪ್ರತಿಯೊಬ್ಬ ಗ್ರಾಹಕರಿಗೂ ಇನ್ಶೂರೆನ್ಸ್ ಮನೆ ಬಾಗಿಲಲ್ಲಿ ಸಿಗಬೇಕು ಅನ್ನುವಂಥ ಒಂದು ಉದ್ದೇಶ ಕೂಡ ಈ ಒಂದು ಸರ್ವಿಸ್ ಸೆಂಟರನ್ನು ತೆಗೆಯುವಂಥ ಯೋಜನೆ. ಇವತ್ತು ನಮ್ಮ ಶೋಭಾ ಅವರ ಆಫೀಸ್ ಅಂತ ಹೇಳಿದರೆ ಅದು ಕಂಪ್ಲೀಟ್ LIC ಆಫ್ ಇಂಡಿಯಾದ ಆಫೀಸ್ ಇದ್ದಾಗೆ. ಅಷ್ಟೊಂದು ಫೆಸಿಲಿಟಿಯನ್ನು LIC ಅವರಿಗೆ ಮಾಡಿಕೊಡ್ತಾರೆ. ಇಲ್ಲಿ ನೀವು ಪಾಲಿಸಿ ಬಗ್ಗೆ ಕೇಳ್ಬೋದು, ಪಾಲಿಸಿಯ ಯಾವುದೇ ಸರ್ವಿಸಿಂಗ್ ಬಗ್ಗೆ ಕೇಳ್ಬೋದು, ಪಾಲಿಸಿ ಕ್ಲೇಮ್ ಸೆಟಲ್ಮೆಂಟ್ ಬಗ್ಗೆ ಅವರು ನಿಮಗೆ ಸಹಾಯವನ್ನು ಮಾಡ್ತಾರೆ. LICಗೆ ತಕ್ಕ ಎಲ್ಲ ಸೇವೆಗಳನ್ನು ಈ ಒಂದು ಬ್ರಾಂಚ್ ಆಫೀಸ್ನಲ್ಲಿ ನಮಗೆ ಮಾಡಲಿಕ್ಕೆ ಸಿಗ್ತದೆ. ಫ್ರೆಂಡ್ಸ್, ಜೀವನದಲ್ಲಿ 2 ನಮಗೆ ಅತಿ ಮುಖ್ಯ ಅಂತೆ. ಮೊದಲನೇದು ನಮ್ಮ ಹೆಲ್ತ್, ನಾವು ಯಾವಾಗಲೂ ಆರೋಗ್ಯವಾಗಿರಬೇಕು ಅನ್ನುವಂಥದ್ದು. 2ನೇದು ನಮ್ಮ ವೆಲ್ತ್, ನಮ್ಮ ಆರ್ಥಿಕ ಸ್ಥಿತಿ ಸರಿಯಾಗಿರಬೇಕು ಅಂತ. ಈ ಹೆಲ್ತ್ ಏನಾಗ್ತದೆ ಅಂತ ಹೇಳಿದರೆ, ನಾವು ಅದನ್ನು ಖಂಡಿತವಾಗಿ ಅದ್ರ ಬಗ್ಗೆ ನಮಗೆ ಕಾಳಜಿ ಇರ್ತದೆ. ಈಗಂತೂ ಹೆಲ್ತ್ ಅವೇರ್ನೆಸ್, ಕರೋನಾ ಬಂದ ನಂತರ ಎಲ್ಲರಿಗೂ ಹೆಲ್ತ್ ಅವೇರ್ನೆಸ್ ಸ್ವಲ್ಪ ಜಾಸ್ತಿನೇ ಆಗಿದೆ ಅಂತ ಹೇಳ್ಬೋದು. ಅದ್ರ ಬಗ್ಗೆ ನಾವು ಕಾಳಜಿ ತಗೊಳ್ತೇವೆ. ಅಕಸ್ಮಾತ್ ನನಗೆ ಹೆಲ್ತ್ನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯ್ತಪ್ಪ ಅಂತ ಹೇಳಿದರೆ, ಸಾಕಷ್ಟು ಓದಿರುವಂಥ ಡಾಕ್ಟರ್ಸ್ ಇದ್ದಾರೆ, ನಮ್ಮನ್ನು ಹೇಗಾದರೂ ಅವರು ಬಚಾವ್ ಮಾಡ್ತಾರೆ. 2ನೇದು ನನ್ನ ವೆಲ್ತ್ ಹೇಗಿರ್ತದೆ ಅಂತ ಹೇಳಿದರೆ, ಇವತ್ತು ನನ್ನ ಹತ್ರ ಹಣ ಇದೆ ಅಂತ ಹೇಳಿದರೆ ನನ್ನ ಹತ್ರ ಎಲ್ಲರೂ ಇರ್ತಾರೆ. ಹಣ ಇಲ್ಲ ಅಂತ ಹೇಳಿದರೆ ನಮ್ಮ ಹತ್ರ ಯಾರೂ ಬರೋದಿಲ್ಲ. ಈ ವೆಲ್ತ್ ಏನಿರ್ತದೆ ನಮ್ಮದನ್ನು ನಾವೇ ಅದರ ಕಾಳಜಿಯನ್ನು ತಗೊಳ್ಬೇಕಾಗ್ತದೆ. ಆದರೆ
ನಾವು ಹೀಗೇ ಒಂದು ನೋಡೋದಾದರೆ ನಮ್ಮ ಈ ವೆಲ್ತ್ ಕ್ರಿಯೇಷನ್ ಬಗ್ಗೆ, ನಮ್ಮ ಆರ್ಥಿಕ ಸದೃಢತೆ ಬಗ್ಗೆ ನಾವು ಅಷ್ಟೊಂದು ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದಿಲ್ಲೇನೋ, ಅಥವಾ ನಾವು ಕೊಡುವಂಥ ಇಂಪಾರ್ಟೆನ್ಸ್ ಅದಕ್ಕೆ ಸಾಕಾಗೋದಿಲ್ವೇನೋ ಅಂತ ನನಗೆ ಅನ್ನಿಸ್ತದೆ. ಯಾಕಂತ ಹೇಳಿದರೆ ನಮ್ಮ ಸಾರ್ವಜನಿಕ ಜೀವನದಲ್ಲಿ ನಾವು ಹಣಕಾಸಿನ ತೊಂದರೆಯಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸೋದನ್ನು ನೋಡ್ತೀವಿ. ನಮ್ಮ ಇದಕ್ಕೆಲ್ಲ ಉತ್ತರ ಅಂತ ಹೇಳಿದರೆ ನಮ್ಮ ಶೋಭಾನಂತ ಫೈನಾನ್ಷಿಯಲ್ ಅಡ್ವೈಸರ್ಸ್. ಶೋಭಾ ಹೇಗೆ ಅಂತ ಹೇಳಿದರೆ ಅವರು ನಮ್ಮ ಬ್ರ್ಯಾಂಚಿನ ಝೋನ್ ಮ್ಯಾನೇಜರ್ ಕ್ಲಬ್ ಮೆಂಬರ್. ಜಗತ್ತಿನಾದ್ಯಂತ ಒಂದು ಸಂಸ್ಥೆ ಇದೆ ಈ ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿಗೆ, ಅದಕ್ಕೆ ನಾವು $1 million ರೌಂಡ್ ಟೇಬಲ್ ಅಸೋಸಿಯೇಷನ್ ಅಂತ ಹೇಳ್ತೇವೆ. ಅವರು ನಮ್ಮ MDRT ಪ್ರತಿನಿಧಿ. ಇವತ್ತು ನಮ್ಮ ಶಾಖೆಯಲ್ಲಿ ಯಾರಾದರೂ ಸಾರ್ವಜನಿಕ ಸಂಸ್ಥೆಗಳಿಗಾಗಲಿ ಯಾವುದೇ ದೊಡ್ಡ ಸಂಸ್ಥೆಗಳಿಗಾಗಲಿ ಕಾಂಟ್ಯಾಕ್ಟ್ ಮಾಡಬೇಕು, ಅಥವಾ ಒಂದು ದೊಡ್ಡ ಲೀಡ್ಸ್ ನನ್ನ ಹತ್ರ ಸಿಕ್ಕಿದೆ ಅಂತ ಹೇಳಿದ್ರೆ ಯಾರಿಗೆ ಕೊಡ್ಬೋದಪ್ಪ ಅಂತ ನಾನೇನಾದರೂ ಆಲೋಚನೆ ಮಾಡ್ತೇನೆ ಅಂತ ಹೇಳಿದರೆ ಅದಕ್ಕೆ ನಮಗೆ ಫಸ್ಟಿಗೆ ನೆನಪಿಗೆ ಬರೋದು ಅಂತ ಹೇಳಿದರೆ ನಮಗೆ ಶೋಭಾ ಅವರು ಅತ್ಯಂತ ಪ್ರೊಫೆಷ್ನಲ್ ಆಗಿ ಅವರ ಉದ್ಯೋಗವನ್ನು ಮಾಡ್ತಾರೆ. ಅವರ ಪ್ಲ್ಯಾನ್ ಪ್ರೆಸೆಂಟೇಷನ್ ಹೇಗಿರ್ತದೆ ಅಂತ ಹೇಳಿದರೆ ಅವರ ಗ್ರಾಹಕರಿಗೆ ಖಂಡಿತವಾಗಿಯೂ ಸರಿಯಾದ ಪ್ರಾಡಕ್ಟನ್ನು ಅವರು ಪ್ರತಿ ಸಲನೂ ಅದು ಅವರಿಗೆ ನೀಡ್ತಾರೆ. ಒಂದು ಈ ಫೈನಾನ್ಷಿಯಲ್ ಫೀಲ್ಡಲ್ಲಿ ಈಗಾಗಲೇ ನಮ್ಮ ಯುನೈಟೆಡ್ ಇಂಡಿಯಾದವರು ಹೇಳಿದಾಗೆ ಫೈನಾನ್ಷಿಯಲ್ ಫೀಲ್ಡ್ ಹಾಗೂ ನಮ್ಮ ಈ ಇನ್ಶೂರೆನ್ಸ್ ಅವಶ್ಯಕತೆಗಳ ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ಬೋದು. ಅವರು ಒಂದು ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟಲ್ ಸ್ಟೋರ್. ಅವ್ರ ಹತ್ರ ನಿಮಗೆ ಲೈಫ್ ಇನ್ಶೂರೆನ್ಸ್ ಬೇಕಾ, ಅದಕ್ಕೆ ವ್ಯವಸ್ಥೆಗಳಿವೆ. ನಿಮಗೆ ವೆಹಿಕಲ್ ಇನ್ಶೂರೆನ್ಸ್ ಬೇಕಾ, ಅದಕ್ಕೆ ಅವರು ಏರ್ಪಾಡು ಮಾಡ್ತಾರೆ. ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಬೇಕಾ, ಅದಕ್ಕೆ ಇದ್ದಾರೆ. ನಿಮಗೆ ಬಿಲ್ಡಿಂಗ್ಗಳಿಗೆ ಇದರ ಯಾವುದೇ ಜನರಲ್ ಇನ್ಶೂರೆನ್ಸಿನ ಅವಶ್ಯಕತೆ ಉಂಟಾ, ಅದು ಶೋಭಾ ಅವ್ರ ಹತ್ರ ಇದೆ. ಅದರ ಹೆಚ್ಚಿನ ಸೇವೆ ನಿಮಗೆಲ್ಲ ಸಿಗುವಾಗಲಿ ಸಾಕಷ್ಟು ಅದರ ಸಲುವಾಗಿ ಟ್ರೈನಿಂಗಿಗೆ ಹೋಗಿ ಸಾಕಷ್ಟು ಆನ್ಲೈನ್ ಕ್ಲಾಸ್ಗಳನ್ನು ಅಟೆಂಡ್ ಮಾಡಿ ಈ ಇನ್ಶೂರೆನ್ಸ್ ಅನ್ನುವಂಥದ್ದು ದೊಡ್ಡ ಸಮುದ್ರ ಇದ್ದಾಗ ಎಷ್ಟು ತಿಳಿದುಕೊಂಡ್ರು ಮತ್ತು ಕಡಿಮೆಯೇ. ಮತ್ತೊಬ್ಬರು ಏನಾದ್ರು ಕೇಳಿದಾಗ ಎಷ್ಟೇ ವರ್ಷ ಸರ್ವಿಸ್ ಆಗಿದ್ರು ನಮಗೆ ಇದು ನಮಗೆ ಗೊತ್ತಿಲ್ಲಲ್ಲ ಅನ್ನುವಂಥ ಒಂದು ಸಂದರ್ಭಗಳು ಬರೋದು ಇದೆ. ಅಷ್ಟೊಂದು ಟ್ರೈನಿಂಗನ್ನು ಅಟೆಂಡ್ ಮಾಡಿ ತಾನು ಈ ಒಂದು ಇನ್ಶೂರೆನ್ಸ್ ಫೀಲ್ಡಲ್ಲಿ ಒಂದು ಸಕ್ಸಸ್ಫುಲ್ ಆಗಬೇಕು, ನನ್ನ ಗ್ರಾಹಕರಿಗೆ ನಾನು ಸರಿಯಾದ ಸೇವೆಯನ್ನು ಸಲ್ಲಿಸಬೇಕು ಅನ್ನುವಂಥ ಒಂದು ಯೋಚನೆಯಲ್ಲಿ ಈ ಒಂದು ಸಂಸ್ಥೆಯನ್ನು ಅವರು ಆರಂಭ ಮಾಡ್ತಾಯಿದ್ದಾರೆ. ಅವರು ಹೇಳಿದಾಗೇ ನಮ್ಮ ಕಸ್ಟಮರ ಪೀಸ್ ಆಫ್ ಮೈಂಡ್ ಅವರ ಪ್ರಯಾರಿಟಿ. ನಮ್ಮೆಲ್ಲರ ಒಂದು ಆರ್ಥಿಕ ಸದೃಢತೆಗೆ ಖಂಡಿತವಾಗಿಯೂ ನಮಗೆ ಶೋಭಾ ಅವರು ಹೆಲ್ಪ್ ಮಾಡುವಂಗಾಗಲಿ. ನಿಮ್ಮೆಲ್ಲರ ಸಹಕಾರದಿಂದ ಅವರು ಇವತ್ತು MDRT ಆಗಿದ್ದಾರೆ, ಇವತ್ತು ನಮ್ಮ ಝೋನಲ್ ಮ್ಯಾನೇಜರ್ ಕ್ಲಬ್ ಮೆಂಬರ್ ಆಗಿದ್ದಾರೆ. ಇನ್ನೂ ಹೆಚ್ಚಿನ ಸೇವೆಯನ್ನು ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಅವರ ಸ್ವಂತ ಆಫೀಸನ್ನು ಆರಂಭ ಮಾಡ್ತಾಯಿದ್ದಾರೆ. ಮಂಗಳೂರಿನಲ್ಲಿ ಇಷ್ಟೊಂದು ವ್ಯವಸ್ಥಿತವಾಗಿ, ಇಷ್ಟೊಂದು ಅದ್ಧೂರಿಯಾಗಿ, ಇಷ್ಟೊಂದು ಸಿಸ್ಟಮೆಟಿಕ್ ಆಗಿರುವಂಥ ಒಂದು ಆಫೀಸ್ ಅಂತ ಹೇಳಿದ್ರೆ ನನಗನ್ನಿಸ್ತದೆ ಅದು ಶೋಭಾ ಅವ್ರದ್ದು ಅಂತ. ಅದಕ್ಕೆ ಸರಿಯಾಗಿ ಅವರು ನ್ಯಾಯವನ್ನು ಕೊಡುವಾಗಲಿ, ಅವರು ಈ ವೃತ್ತಿಯಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಹೊಂದಲಿ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಸಹಾಯ ಹಾಗೂ ನಿಮ್ಮೆಲ್ಲರ ಆಶೀರ್ವಾದ ಅವರಿಗೆ ಯಾವಾಗಲೂ ಇರಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. Wish all the very best to our beloved Shobha. Shobha is a star agent of United India, and as you all know, both LIC and United India, they are working under the Ministry of Finance, and we are service industry, and already madam is doing a good work. She is intelligent, she has the product knowledge, and she is a star agent of our company. I wish her a lot of success and all the best. And with the blessings of Almighty, may your business flourish and may you achieve greater heights in future. And as your logo I have seen, as your logo says peace of mind. So I request everybody, if you want peace of mind, please contact Mrs. Shobha. All the best, ma'am. ವೇದಮೂರ್ತಿ ಶ್ರೀನಿವಾಸ್ ಭಟ್ ಅವರೇ, ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾಗಿ ನಮ್ಮನ್ನೆಲ್ಲ ಒಂದುಗೂಡಿಸಿರ್ತಕ್ಕಂಥ ನಮ್ಮ ಭಾರತೀಯ ಜೀವ ವಿಮಾ ನಿಗಮದ ಪ್ರತಿನಿಧಿ ಹಾಗೂ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸಿನ ಪ್ರತಿನಿಧಿ ಶ್ರೀಮತಿ ಶೋಭಾ ಪ್ರವೀಣ್ ಅವರೇ, ನಮ್ಮ ಮಂಗಳೂರು 1 ಶಾಖೆಯ ಹಿರಿಯ ಶಾಖಾಧೀಶ್ರೀ ಜೇಸುದಾಸ್ ಅವರೇ, ಆತ್ಮೀಯ ಮಿತ್ರ ಹಾಗೂ ಸೀನಿಯರ್ ಬಿಸ್ನೆಸ್ ಅಸೋಸಿಯೇಟ್ ಹಾಗೂ ಶೋಭಾ ಪ್ರವೀಣ್ ಅವರನ್ನು LICಗೆ ತಂದವರು ಹಾಗೂ ಅವರ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀ ಕೃಷ್ಣ ಹೆಗಡೆ ಅವರೇ, ರತ್ನಾವತಿ ಅವರೇ, ವಿಜೇತಾ ಅವರೇ, ಯುನೈಟೆಡ್ ಇಂಡಿಯಾ ರಿಪ್ರೆಸೆಂಟೇಟಿವ್ಸ್ ಹಿಯರ್, ಮ್ಯಾನೇಜರ್ ಆ್ಯಂಡ್ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್, ಕಂಕನಾಡಿ ಸ್ಯಾಟಲೈಟ್ ಆಫೀಸಿನ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀ ಅನಂತ ಶಾಸ್ತ್ರಿ ಅವರೇ, ಸುನೀತಾ ಅವರೇ, ಉಪಶಾಖಾಧಿಕಾರಿಗಳೇ,
ಹಾಗೂ ಎಲ್ಲ ಪ್ರತಿನಿಧಿ ಬಾಂಧವರೇ ಹಾಗೂ ಪಾಲಿಸಿದಾರ ಮಿತ್ರರೇ, ನನಗೆ ಆ್ಯಕ್ಚುಲಿ 30 ನಿಮಿಷ ಮಾತಾಡ್ಲಿಕ್ಕೆ ಹೇಳಿದ್ದಾರೆ. ವಿಷಯ ಹೇಳಿಬಿಟ್ಟೆ, ಅದನ್ನು ಭಾಳ ಮಾತಾಡ್ತಾ ಇದ್ದಾರೆ ಅಂತ ತಿಳ್ಕೊಬೇಡಿ ಅಂತ. ಆದರೆ 30 ನಿಮಿಷ ಮಾತಾಡ್ಲಿಕ್ಕೆ ಆಗಲಿಕ್ಕಿಲ್ಲ. ಕೆಲವು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಿ ಅಂತ ಶೋಭಾ ಮೇಡಮ್ ಅವರು ಹೇಳಿದ್ದಾರೆ. ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯ ಇದೆಲ್ಲ ಬೇಕು ಅಂತ ನಾವು ಯಾವಾಗಲೂ ಬಯಸ್ತಾ ಇರ್ತೇವೆ ಮತ್ತು ಹಾರೈಸ್ತಾ ಇರ್ತೇವೆ. ಪ್ರತಿಯೊಬ್ಬರಿಗೆ ಇದರಲ್ಲಿ ಇದೆಲ್ಲ ಬೇಕಾಗಲಿಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರೋದು ಒಂದು ಉದ್ಯೋಗ. ನಾನು ಸಾಕಷ್ಟು ಸಂದರ್ಭಗಳಲ್ಲಿ ಬೇರೆ ಬೇರೆ ನಮ್ಮ LIC ಮೀಟಿಂಗ್ಗಳಲ್ಲಿ ಹೇಳ್ತಾ ಇರ್ತೀನಿ, ನಾನು ಈಗ ಹೇಳಿರುವ ಇದೆಲ್ಲ ಕ್ರೈಟೀರಿಯಾಗಳು ಜೀವನದಲ್ಲಿ ನನಗೆ ಸಿಗಬೇಕು ಮತ್ತು ನಾನು ಚೆನ್ನಾಗಿರಬೇಕು, ನನ್ನ ಸಂಪೂರ್ಣ ಜೀವನ ಒಳ್ಳೆಯದನ್ನಾಗಿ ನಾನು ಮಾಡಬೇಕು ಅಂತಂದರೆ ಅತಿ ಮುಖ್ಯವಾಗಿ ಬೇಕಾಗಿರೋದು ಒಂದು ಉದ್ಯೋಗ ಮತ್ತು ಬಾಳ ಸಂಗಾತಿಯ ಆಯ್ಕೆ. ಇದು ಎರಡು ಚೆನ್ನಾಗಿದ್ದರೆ ಅವ್ರ ಜೀವನದಲ್ಲಿ ಯಾವುದೇ ತೊಂದರೆಗಳು ಬರೋದೇ ಇಲ್ಲ. ಶೋಭಾ ಅವರ ವಿಚಾರದಲ್ಲಿ ಉದ್ಯೋಗ ಅಂತೂ ಎರಡೆರಡು ಕಡೆ ಸಾರ್ವಜನಿಕ ಸಂಸ್ಥೆ, 2 ಪ್ರಮುಖ ಇನ್ಶೂರೆನ್ಸ್ ಕಂಪನಿಗಳಲ್ಲಿ, ಲೈಫ್ ಇನ್ಶೂರೆನ್ಸ್ ಮತ್ತು ಜನರಲ್ ಇನ್ಶೂರೆನ್ಸ್, ಇದು 2 ಕಂಪನಿಗಳಲ್ಲಿ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಒಳ್ಳೆಯ ಉದ್ಯೋಗ ಸಿಕ್ಕಿದೆ, ಜೀವನ ಪರ್ಯಂತ ಉದ್ಯೋಗ ಸಿಕ್ಕಿದೆ, ರಿಟೈರ್ಮೆಂಟೇ ಇಲ್ಲ. ಎಷ್ಟು ವರ್ಷ ಬೇಕಾದರೂ ಎಷ್ಟು ಬೇಕಾದರೂ ಕೂಡ ಮಾಡಬಹುದಾದಂಥ ಒಂದು ಉದ್ಯೋಗ ಇದೆ. ಅತಿ ಉತ್ತಮವಾದ ಬಾಳ ಸಂಗಾತಿಯನ್ನು ಕೂಡ ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಅವರ ಎಲ್ಲ ಜೀವನದಲ್ಲೂ ಕೂಡ ಅವರ ಜೊತೆಯಲ್ಲೇ ಇದ್ದು ಅವರ ಕೆಲಸಕ್ಕೂ ಕೂಡ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಜೊತೆಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಆಫೀಸನ್ನು ಕೂಡ ಈಗ ಜೊತೆಯಾಗಿ ಮಾಡಿದ್ದಾರೆ. ಇದು ಎರಡೂ ಅವರಿಗೆ ಸಿಕ್ಕಿದ್ದಕ್ಕೆ ಅವರಿಗೆ ನನಗೆ ಹಾರ್ದಿಕ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಕ್ರೈಟೀರಿಯಾದಲ್ಲಿ ಇದು ಎರಡು ಸಿಕ್ಕಿದ ಮೇಲೆ ಅತಿ ಮುಖ್ಯವಾಗಿ ಬೇಕಿರೋದು ನನ್ನ ಉದ್ಯೋಗದಲ್ಲಿ ನಾನು ಉನ್ನತಿಯನ್ನು ಪಡಿತಾ ಇರಬೇಕು, ಯಶಸ್ಸನ್ನು ಕಾಣ್ತಾ ಇರಬೇಕು ಅಂತ, ಸಕ್ಸಸ್ ಆಗ್ತಾ ಇರಬೇಕು. ಸಕ್ಸಸ್ ಆಗ್ತಾ ಇರಬೇಕು ಅಂತಂದರೆ ಅತಿ ಮುಖ್ಯವಾಗಿ ಬೇಕಾಗಿರೋದು ಅಪ್ಡೇಷನ್. ನಾನು ಮಾಡೋ ಕೆಲಸದಲ್ಲಿ ಪ್ರತಿನಿತ್ಯ, ಪ್ರತಿ ತಿಂಗಳು, ಪ್ರತಿ ವರ್ಷ ಅಪ್ಡೇಷನ್ ಆಗ್ತಾ ಇರಬೇಕು. ಯಾಕಂದ್ರೆ ಸಾಕಷ್ಟು ಬದಲಾವಣೆಗಳು ಹೊರಗಡೆ ಜಗತ್ತಿಗೆ ಬರ್ತಾ ಇರುತ್ತೆ. ಅದು ಇನ್ಶೂರೆನ್ಸಿನ ಅವಶ್ಯಕತೆ ಇರ್ಬೋದು, ಅಥವಾ ಟೆಕ್ನಾಲಜಿ ಅಡಾಪ್ಟೇಷನ್ ಇರ್ಬೋದು, ಜನರ ಇನ್ಶೂರೆನ್ಸಿನ ಅವಶ್ಯಕತೆಗಳ ಪ್ರಮಾಣ ಇರ್ಬೋದು, ಡೈವರ್ಸಿಫಿಕೇಷನ್ ಅಂತ ಕರಿತೇವೆ. ಆ ಡೈವರ್ಸಿಫಿಕೇಷನ್ ಆಗ್ತಾ ಇದ್ದರೆ ಅವರು ಮಾಡೋ ಉದ್ಯೋಗದಲ್ಲಿ ಚೆನ್ನಾಗಿ ಭಾಳಷ್ಟು ವರ್ಷಗಳಷ್ಟು ಕಾಲ ಮಾಡ್ಬೋದು. ನಾನು ಅವರ ಸುಸಜ್ಜಿತ ಆಫೀಸಿನ ಉದ್ಘಾಟನೆ ಸಮಯದಲ್ಲಿ ನಾನು ನೋಡ್ತಾ ಇದ್ದೆ, ಅವರು ಏನೇನು ಸರ್ವಿಸನ್ನು ಕೊಡ್ತೀನಿ ಅಂತ ಹೇಳಿ ಅವರು ಪ್ರಿಂಟ್ ಮಾಡಿ ಹಾಕಿದ್ದಾರೆ ಬಾಗಿಲದಲ್ಲಿ. ಇನ್ವಿಟೇಷನ್ ಕಾರ್ಡಲ್ಲೂ ಕೂಡ ಅವರು ಹಾಕಿದರು, ಪ್ಯಾಂಪ್ಲೆಟ್ ರೂಪದಲ್ಲಿ ಕೂಡ ಅಲ್ಲಿ ಒದಗಿಸಿದ್ದಾರೆ. ಲೈಫ್ ಇನ್ಶೂರೆನ್ಸ್ ಪಾಲಿಸಿಗಳನ್ನು ಕೊಡ್ತೀನಿ, ಫ್ಯಾಮಿಲಿ ಪ್ರೊಟೆಕ್ಷನ್ ಪ್ಲ್ಯಾನಿಂಗನ್ನು ಮಾಡಿಸ್ತೀನಿ, ಚೈಲ್ಡ್ ಎಜುಕೇಷನ್ ಪ್ಲ್ಯಾನ್ಗಳನ್ನು ಕೊಡ್ತೀನಿ, ರಿಟೈರ್ಮೆಂಟ್ ಸೊಲ್ಯೂಷನ್ಸ್ ನನ್ನ ಹತ್ರ ಇದೆ, ವರ್ಚುವಲ್ ಪ್ರಾಪರ್ಟಿ ಕ್ರಿಯೇಷನ್, ಇನ್ಶೂರೆನ್ಸ್ ಪಾಲಿಸಿಯನ್ನು ಕೂಡ ನಾವು ವರ್ಚುವಲ್ ಪ್ರಾಪರ್ಟಿ ಕ್ರಿಯೇಷನ್ ಅಂತ ಹೇಳ್ತೇವೆ. ನನ್ನ ಕಣ್ಣಿಗೆ ಕಾಣಿಸೋಲ್ಲ, ಸ್ವಲ್ಪ ಹಾಕಿ ನಾನು ಮುಂದೆ ಒಂದು ದೊಡ್ಡ ಆಸ್ತಿಯನ್ನು ತೊಗೋತೀನಿ, ಅಸೆಟ್ಟನ್ನು ಮಾಡ್ಕೋತೀನಿ. ಅದರ ಜೊತೆಯಲ್ಲಿ ಅಲ್ಲಿ LIC ಹೌಸಿಂಗ್ ಲೋನನ್ನು ಕೂಡ ನಾನು ಮಾಡಿಸ್ತೀನಿ ಅಂತ ಹೇಳಿ ಬೋರ್ಡ್ ಹಾಕಿದ್ದನ್ನು ನೋಡಿದೆ. ಅದರ ಜೊತೆಯಲ್ಲಿ ಜನರಲ್ ಇನ್ಶೂರೆನ್ಸಿಗೆ ಬೇಕಾದಂಥ ಮೋಟಾರ್ ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸು, ಶಾಪ್ ಕೀಪರ್ ಇನ್ಶೂರೆನ್ಸು, ಫೈರ್ ಇನ್ಶೂರೆನ್ಸು, ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸು, ಹೌಸ್ ಹೋಲ್ಡರ್ ಇನ್ಶೂರೆನ್ಸು, ಇದನ್ನೆಲ್ಲ ನಾವು ಸೊಲ್ಯೂಷನ್ಸನ್ನು ಮಾಡ್ತೀವಿ ಅಂತ ಹೇಳಿ ಅವರು ತಮ್ಮ ಗ್ರಾಹಕರಿಗೆ ಈಗಾಗಲೇ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಮೆಸ್ಕಾಮ್ ಆಫೀಸ್ ವರ್ಕು, MCC, ಮೂಡಾ ರಿಲೇಟೆಡ್ ಆಫೀಸ್ ವರ್ಕು, ರಿಯಲ್ ಎಸ್ಟೇಟು, ಕಲರ್ ಜೆರಾಕ್ಸು, ಇಲೆಕ್ಟ್ರಿಕಲ್ ಆ್ಯಂಡ್ ಪ್ಲಂಬಿಂಗ್ ವರ್ಕ್, ಇದೆಲ್ಲದನ್ನು ನಾನು ಮಾಡಿಸಿಕೊಡ್ತೀನಿ ಅಂತ ಹೇಳಿ ಪ್ಯಾಂಪ್ಲೆಟ್ನಲ್ಲಿ ಹಾಕಿದ್ದಾರೆ. ಮತ್ತು ಅದನ್ನ ಅವ್ರು ಮಾಡ್ತಾ ಇದ್ದಾರೆ ಅಥವಾ ಮುಂದೆ ಮಾಡಲಿಕ್ಕಿದೆ ಅನ್ನೋ ಒಂದು ಭರವಸೆ ನನಗಿದೆ ಇದರಲ್ಲಿ ಹಾಕಿದ್ದಾರೆ ಅಂತ ಅಂದಮೇಲೆ. ಇದನ್ನು ನಾನು ಯಾಕೆ ಹೇಳಿದೆ ಅಂತಂದರೆ, ಇದು ಜನಸಾಮಾನ್ಯರಿಗೆ ಎಲ್ಲರಿಗೂ ಬೇಕಾಗಿರೋ ಸೇವೆಗಳು. ಇನ್ಶೂರೆನ್ಸು ಕೂಡ, ಇನ್ಶೂರೆನ್ಸೇತರ ಕೂಡ ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ಸೇವೆಗಳು, ಪ್ರತಿನಿತ್ಯ ಪ್ರತಿ ವರ್ಷ ಬೇಕಾಗ್ತಿರ್ತಕ್ಕಂಥ ಸೇವೆಗಳು. ಇದೆಲ್ಲ ಸೇವೆಗಳನ್ನು ಕೊಡಲಿಕ್ಕೆ ಅವರು ತಯಾರಿದ್ದೀನಿ ಅಂತ ಹೇಳಿ ಅವರು ಇನ್ವಿಟೇಷನನ್ನು ಕೊಟ್ಟಿದ್ದಾರೆ ಜನರಿಗೆ. ಸೊ ಅವರ ಈ ಕಾರ್ಯಕ್ರಮದಲ್ಲಿ ಮುಂಬರುವ ದಿವಸಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಸಿಗಲಿ.
ಬಹಳ ಜನರಿಗೆ ಅವರ ಸೇವೆಯ ಅನುಕೂಲ ಆಗಲಿ, ಅವರ ಮಾರ್ಗದರ್ಶನದಿಂದ ಯಾರಿಗೆ ಎಷ್ಟು ಇನ್ಶೂರೆನ್ಸ್ ಬೇಕು ಅಷ್ಟು ಇನ್ಶೂರೆನ್ಸನ್ನು ತಗೊಳ್ತಕ್ಕಂಥ ಒಂದು ಮನೋಭಾವನೆ ಮೂಡಲಿ. ಯಾಕಂದರೆ ಇವತ್ತಿನ ದಿವಸದಲ್ಲಿ ಅತಿ ದೊಡ್ಡ ಸಮಸ್ಯೆ ಅಂದರೆ ಪ್ರೊಟೆಕ್ಷನ್ ಗ್ಯಾಪ್ ಅಂತ ಕರಿತೀವಿ. ಪ್ರೊಟೆಕ್ಷನ್ ಗ್ಯಾಪ್ ಅಂದರೆ ಯಾರಿಗೆ ಎಷ್ಟು ಇನ್ಶೂರೆನ್ಸ್ ಬೇಕು ಅಷ್ಟು ಇನ್ಶೂರೆನ್ಸನ್ನು ತಗೊಳ್ಳಲ್ಲ. ಲೈಕ್ ಜನರಲ್ ಇನ್ಶೂರೆನ್ಸ್, ಎಸ್ಪೆಷಲಿ ಮೋಟಾರ್. ಬೇರೆದರಲ್ಲಿ ಆಗಿಲ್ಲ ಅಂತ ನನಗೂ ಗೊತ್ತು. ರತ್ನಾವತಿ ಅವರು ಹೇಳಿದಾಗೇ ನಾವು ಜನರಲ್ ಇನ್ಶೂರೆನ್ಸನ್ನು ಕೇವಲ ನಾವೀಗ ಕಾರು, ಬೈಕು ಈ ಥರದ್ದಕ್ಕೆ 100% ಪ್ರೊಟೆಕ್ಷನ್ ಗ್ಯಾಪ್ ಇದೆ. ಅದು ಎಷ್ಟು ವ್ಯಾಲ್ಯೂಯೇಷನ್ ಇದೆ ಅಷ್ಟಕ್ಕೆ ನಾವು ಇನ್ಶೂರೆನ್ಸನ್ನು ಮಾಡ್ತೇವೆ. ಆದರೆ ಹ್ಯೂಮನ್ ಲೈಫ್ನಲ್ಲಿ ಎಷ್ಟು ಬೇಕೋ ಅಷ್ಟು ಇನ್ಶೂರೆನ್ಸನ್ನು ಮಾಡಿಸ್ಕೊಳ್ಳೋ ಗೋಜಿಗೆ ಹೋಗೋದೇ ಇಲ್ಲ. ಅದರಿಂದ ಏನಾಗುತ್ತೆ, ಮುಂದೆ ರಿಟೈರ್ಮೆಂಟ್ ಆದಾಗ, ಯಾಕಂದರೆ ಇನ್ಶೂರೆನ್ಸನ್ನು ನಾನು ನೋಡೋದು ಸಣ್ಣ ಸಣ್ಣ ಉಳಿತಾಯ ಮಾಡಿ ಅವಧಿ ಮುಗಿದ ನಂತರ ಅವರ ವೈಯಕ್ತಿಕ ಇನ್ಕಮ್ ಲೆವೆಲ್ ಡೈರೆಕ್ಟಾಗಿ ಬರೋದು ಬಂದಾದಾಗ ಅವರು ಮಾಡ್ಕೊಂಡಿರೋ ಸೇವಿಂಗ್ಸು ಅವ್ರು 100 ವರ್ಷ ಬದುಕಿದ್ರು ಕೂಡ ಅವರನ್ನು ಎಳ್ಕೊಂಡು ಹೋಗ್ತಾ ಇರಬೇಕು. ಅಷ್ಟು ಅವರಿಗೆ ಮಂತ್ಲಿ ಇನ್ಕಮ್ ಬರುವಷ್ಟು ಸೇವಿಂಗ್ಸನ್ನು ಅವರು ಜೀವನ ಇದ್ದಾಗ ಮಾಡ್ಕೊಳ್ಬೇಕು. ಅದನ್ನು ಮಾಡ್ಕೊಳ್ಳೋದೇ ಇದ್ದರೆ ನಾವು ಪ್ರೊಟೆಕ್ಷನ್ ಗ್ಯಾಪ್ ಅಂತ ಕರಿತೀನಿ. ಒಂದು ಲೆವೆಲ್ ಆಫ್ ಸ್ಟ್ಯಾಂಡರ್ಡ್ ಆಫ್ ಲೈಫ್, ಒಂದು ಲೆವೆಲ್ ಆಫ್ ಕ್ವಾಲಿಟಿ ಆಫ್ ಲೈಫನ್ನು ಒಂದಿಷ್ಟು ವರ್ಷಗಳಷ್ಟು ಕೂಡ ನಾವು ಮಾಡಿಬಿಟ್ರಿ ಅಂತಂದರೆ ನಾವು ಅದು ನಮಗೆ ಬೇಕಾಗತ್ತೆ. ಅದು ಇಲ್ಲದೇ ಇದ್ದರೆ ನಾವು ಕಳ್ಕೊತೀವಿ ಅಥವಾ ಕಳ್ಕೊಂಡಿದ್ದೀವಿ ಅನ್ನೋ ಮಿಸ್ಸಿಂಗ್ ಫೀಲಿಂಗ್ ಬರುತ್ತೆ. ಒಂದು ಸಲ ಬೈಕ್ ಮೇಲೆ ನಾನು ಹೋಗಿ ಬರೋ ರೂಢಿ ಮಾಡ್ಕೊಂಡ್ಬಿಟ್ರೆ ಸೈಕಲ್ ಹೊಡೆಯಲ್ಲ. ನಾವು ಸೈಕಲ್ ರೂಢಿ ಮಾಡ್ಕೊಂಡು ನಡ್ಕೊಂಡು ಹೋಗಲ್ಲ. 1 ಕಿಲೋಮೀಟ್ರ್ ದೂರ ಇದ್ದರೂ ಕೂಡ ನಂಗೆ ಸೈಕಲ್ಲೇ ಬೇಕು. ಬೈಕ್ ಇದ್ದರೆ ಬೈಕ್ನಲ್ಲೇ ಹೋಗಬೇಕು, ಕಾರ್ ಇದ್ದರೆ ಕಾರ್ನಲ್ಲೇ ಹೋಗಬೇಕು. ದಿಸ್ ಐ ಕಾಲ್ ಇಟ್ ಎ ಸ್ಟ್ಯಾಂಡರ್ಡ್ ಆಫ್ ಲೈಫ್. ದೂರ ಒಂದೇ, ಆದರೆ ನಾನು ಯಾವ ಸಾಧನವನ್ನು ಮಾಡಿ ಬಳಕೆ ಮಾಡಿಕೊಂಡು ಮುಂದಕ್ಕೆ ಹೋಗ್ತೀನಿ ಅದಕ್ಕೆ ನಾನು ಸ್ಟ್ಯಾಂಡರ್ಡ್ ಆಫ್ ಲೈಫ್ ಅಂತ ಕರಿತೀನಿ. ಕ್ವಾಲಿಟಿ ಆಫ್ ಲೈಫ್, ನಮ್ಮ ಮನೆಯಲ್ಲಿ ಏನು ಸಾಮಾನುಗಳನ್ನು ಇಟ್ಕೊಂಡಿದ್ದೀನಿ, ಟಿ ವಿ ಇರ್ಬೋದು, ಫ್ರಿಜ್ ಇರ್ಬೋದು, ಬೇಸಿಕ್ ನೆಸೆಸಿಟೀಸು ಮತ್ತು ಅದಕ್ಕೆ ಬೇಕಾದಂಥ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿದ್ದೀನಿ. ಮುಂದೆ ಒಂದು ಹಂತದಲ್ಲಿ ನಮ್ಮ ಇನ್ಕಮ್ ಬಂದಾದರೂ ಕೂಡ ನೇರವಾಗಿ ದುಡಿತಕ್ಕಂಥ ಇನ್ಕಮ್, ಸ್ಯಾಲ್ರಿಡ್ ಇದ್ದರೆ ರಿಟೈರ್ಮೆಂಟ್ ಆಗ್ತಾರೆ, ಬಿಸ್ನೆಸ್ ಇದ್ದರೆ ರಿಟೈರ್ಮೆಂಟ್ ಆಗ್ತಾರೆ, ಅಗ್ರಿಕಲ್ಚರಿಸ್ಟ್ ಇದ್ದರೆ ರಿಟೈರ್ಮೆಂಟ್ ಆಗ್ತಾರೆ. ಯಾಕಂದರೆ ಮುಂದಿನ ಪೀಳಿಗೆಯವರು ಅದನ್ನು ಮಾಡ್ಕೊಂಡು ಹೋಗ್ತಾರೆ. ನನ್ನ ಜೀವನ ಅಲ್ಲಿಗೆ ವೈಯಕ್ತಿಕವಾಗಿ ಆದಾಯ ಗಳಿಕೆ ಹೆಸರಿನಲ್ಲಿ ಬಂದಾಗುತ್ತೆ. ಆವಾಗಲೂ ಕೂಡ ನಾನು ಏನು ಇಷ್ಟು ವರ್ಷ ಒಂದು ಸ್ಟ್ಯಾಂಡರ್ಡ್ ಆಫ್ ಲೈಫನ್ನು ಮೇಂಟೈನ್ ಮಾಡಿಕೊಂಡಿದ್ದೆ, ಆ ಮೇಂಟೈನ್ ಮಾಡಿಕೊಂಡು ಹೋಗುವಷ್ಟು ನಾನು ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಯಾರು ಮಾಡ್ಕೊಳ್ಳಲ್ಲ ಅವರು ಬೆಳಗ್ಗೆ ವಾಕಿಂಗ್ನಲ್ಲಿ ಹಿಂದಿನ ಕಥೆಗಳನ್ನು ಹೇಳ್ತಾ ಇರ್ತಾರೆ. ನಾನು ಆವಾಗ ಹಾಗಾಗಿದ್ದೆ, ನಾನು ಆವಾಗ ಹಿಂಗಿದ್ದೆ, ನನ್ನ ಹತ್ರ ಈ ಥರ ಫೆಸಿಲಿಟೀಸ್ ಎಲ್ಲ ಇತ್ತು, ಹಿಂದಿನ ಕಥೆಗಳನ್ನು ಹೇಳಿ. ಆದರೆ ಈಗ ಇಲ್ಲದೇ ಇದ್ದಾಗ ಅದು ನೆನಪುಗಳು ಬಹಳ ಆಗುತ್ತೆ. ಇದೆಲ್ಲ ಆಗೋದಕ್ಕೆ ನಾನು ಪ್ರೊಟೆಕ್ಷನ್ ಗ್ಯಾಪ್ ಅಂತ ಕರಿತೀನಿ. ಇದಕ್ಕೆ ನೇರವಾದ ಜವಾಬ್ದಾರಿ ಆ ಮನುಷ್ಯನೇ ಆದರೂ ಕೂಡ ಅವರ ಇನ್ಶೂರೆನ್ಸ್ ಅಡ್ವೈಸರ್ ಅವರ ಡ್ಯೂಟಿಯನ್ನು ಸರಿಯಾಗಿ ಮಾಡಿಲ್ಲ ಅಂತ ಹೇಳಿ ನಾನು ಹೇಳ್ತೀನಿ. ಆ ದಿಸೆಯಲ್ಲಿ ಶೋಭಾ ಅವರಿಗೆ ಸಾಕಷ್ಟು ಸ್ಕೋಪ್ ಇದೆ ಅನ್ನೋ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಮ್ಮ ತಮ್ಮ ಇನ್ಶೂರೆನ್ಸಿನ ಅವಶ್ಯಕತೆಗಳು ಎಷ್ಟಿದೆ ಅಥವಾ ನಾನು ಎಷ್ಟಕ್ಕೆ ಇನ್ಶೂರೆನ್ಸ್ ಮಾಡಿಸ್ಕೋಬೇಕು, ನನ್ನ ಫ್ಯಾಮಿಲಿ ಪ್ರೊಟೆಕ್ಷನಿಗೋಸ್ಕರ ನನ್ನ ಲೈಫ್ ಎಷ್ಟು ವರ್ತ್ ಇದೆ, ಅದನ್ನು ನಾನು ಎಷ್ಟು ಮಾಡ್ಕೋಬೇಕು, ಇದು ಯಾರಿಗೂ ಗೊತ್ತಾಗಲ್ಲ. ಲೈಕ್ ಮೋಟಾರ್ ವೆಹಿಕಲ್ ಇನ್ಶೂರೆನ್ಸ್ ನಮಗೆಲ್ಲ ಗೊತ್ತಿದೆ. 15 ಲಕ್ಷದ ಇನ್ಶೂರೆನ್ಸ್ ಇದ್ದರೆ ಆ ಫ್ಯಾನ್ ಸ್ವಲ್ಪ ರೊಟೇಷನ್ ಮಾಡಿಯಲ್ಲ, ಆಗ ಸಾಧ್ಯ ಇದೆ. ಆವಾಗ ಓಡಾಡ್ತಾ ಇತ್ತು, ಹೇಗೋ ದೀಪ ಇದಾಯಿತು, ಅಥವಾ ನಾನು ಕೋಡ್ ತೆಗಿಬೇಕು, ಎರಡರಲ್ಲಿ ಒಂದಾಗಬೇಕು ಇದ್ದರೆ. ಸೊ ಈಗ ಜನರಿಗೆ ಯಾವಾಗ ತಮಗೆ ಎಷ್ಟು ಇನ್ಶೂರೆನ್ಸ್ ಬೇಕು ಅಂತ ಗೊತ್ತಾಗೋದಿಲ್ಲ, ಆವಾಗ ಬೇಕಾಗುವವರು ಅಡ್ವೈಸರ್ಸ್, ಕನ್ಸಲ್ಟೆಂಟ್ಸ್ ಬೇಕಾಗುತ್ತೆ. ಆ ಕನ್ಸಲ್ಟೆನ್ಸಿ ಕೆಲಸವನ್ನು ತಮ್ಮ ಮನೆಯಿಂದಲೇ ಇಷ್ಟು ವರ್ಷಗಳಷ್ಟು ಕಾಲ ಮಾಡಿ ಈಗ ಅವ್ರದ್ದೇ ಆದಂಥ ಒಂದು ಸುಸಜ್ಜಿತ ಕಟ್ಟಡದಲ್ಲಿ ಶೋಭಾ ಅವರು ಒಂದು ಆಫೀಸನ್ನು ಮಾಡಿಕೊಂಡು ಆ ಸರ್ವೀಸಿಂಗಿಗೆ ಹೊಸ ಮೆರಗನ್ನು ಕೊಟ್ಟು ಸ್ಟ್ಯಾಂಡರ್ಡೈಜೇಷನ್ ಮಾಡಿ ನಮ್ಮೆಲ್ಲರಿಗೆ ಎದುರುಗಡೆ ಪ್ರದರ್ಶನ ಮಾಡಿದ್ದಾರೆ. ನಾವೆಲ್ಲ ಇವತ್ತು ಅದರ ಉದ್ಘಾಟನೆಗೆ ಬಂದಿದ್ದೇವೆ. ಅವರ ಈ ಮಹತ್ ಕಾರ್ಯಕ್ಕೆ ಮುಂದಿನ ದಿವಸಗಳಲ್ಲಿ ಅವರ ಸೇವೆ ಕೊಡ್ತಕ್ಕಂಥ ಒಂದು ಕ್ವಾಲಿಟಿ ಏನಿದೆ
ಅದರಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸನ್ನು ಸಿಗಲಿ ಮತ್ತು ಈ ಆಫೀಸಿಗೆ ಒಂದು ಒಳ್ಳೆಯ ಭವಿಷ್ಯ ಬರಲಿ, ಕಸ್ಟಮರ್ಸಿಗೆ ಎಲ್ಲರಿಗೂ ನನ್ನ ಆಫೀಸು ಅನ್ನೋ ಒಂದು ಫೀಲಿಂಗ್ ಬರಲಿ, ಆ ದಿಸೆಯಲ್ಲಿ ಅವರಿಗೆ ಆ ದೇವರು ಯಶಸ್ಸನ್ನು ಕೊಡಲಿ ಅಂತ ನಾನು ನನ್ನ ಮುಖಾಂತರವಾಗಿ ಹಾಗೂ ಉಡುಪಿ ವಿಭಾಗದ ಭಾರತೀಯ ಜೀವ ವಿಮಾ ನಿಗಮದಿಂದ ಅವರಿಗೆ ಶುಭವನ್ನು ಹಾರೈಸ್ತೇನೆ. ಸಾಕಷ್ಟು ಸಂದರ್ಭಗಳಲ್ಲಿ ಇನ್ಶೂರೆನ್ಸ್ ಅಡ್ವೈಸ್ ಮಾಡಬೇಕಿದ್ರೆ ಒಂದಿಷ್ಟು ವಿಷಯಗಳು ಅಡ್ವೈಸರ್ಸಿಗೆ ಗೊತ್ತಿರಬೇಕಾಗತ್ತೆ. ಅಂದರೆ ಆ ಕೆಲಸದಲ್ಲಿ ಅವರು ಎಕ್ಸ್ಪರ್ಟ್ ಆಗಿರಬೇಕಾಗತ್ತೆ. ಸಾಕಷ್ಟು ಸಂದರ್ಭಗಳಲ್ಲಿ ಏನಾಗ್ಬಿಡ್ತದೆ, ಶೋಭಾ ಮೇಡಮ್ ಕೇಳಿದ್ದಾರೆ ಅಂತ ಹೇಳಿ ಒಂದು ಪಾಲಿಸಿಯನ್ನು ನಾವು ಕೊಡೋ ಸಂಪ್ರದಾಯ ಇದೆ. ಬಹಳ ದಿವಸದಿಂದ ಕೇಳ್ತಾ ಇದ್ದಾರೆ ಅಂತ ಹೇಳಿ ಇವಾಗ ಮಾಡೋ ಸಂಪ್ರದಾಯ ಇದೆ. ನನಗೆ ಎಷ್ಟು ಬೇಕು ಇನ್ಶೂರೆನ್ಸು ಅದನ್ನು ಅರ್ಥ ಮಾಡಿಕೊಂಡು ಅವರು ಹೇಳಿದ ಹಾಗೆ ಅಷ್ಟಕ್ಕೆ ಮಾಡೋ ಸಂಪ್ರದಾಯ ಇಲ್ಲ. ಈ ದಿಸೆಯಲ್ಲಿ ಶೋಭಾ ಪ್ರವೀಣ್ ಅವರು ಸ್ವಲ್ಪ ಹೆಚ್ಚಿನ ಸಮಯವನ್ನು ತಗೊಂಡು ತನ್ನ ಅಡ್ವೈಸರ್ ಜವಾಬ್ದಾರಿಯನ್ನು ಹೆಚ್ಚಿನ ರೀತಿಯಲ್ಲಿ ಅವರು ಪ್ರಯೋಗಿಸಬೇಕು. ಬೇರೆ ಎಲ್ಲ ಪ್ರತಿನಿಧಿಗಳಿಗಿಂತ ನಾನು ಭಿನ್ನ. ನನ್ನ ಸಲಹೆ ನಾನು ಭೇಟಿಯಾಗುವ ಕಸ್ಟಮರ್ಸಿಗೆ ಅದು ಭಿನ್ನ. ಆ ಪ್ರೊಟೆಕ್ಷನ್ ಗ್ಯಾಪ್ ಆಗದೇ ಇದ್ದಷ್ಟು ನಾನು ಅವರಿಗೆ ಅಡ್ವೈಸನ್ನು ಕೊಟ್ಟು ಅವರಿಗೆ ಬೇಕಾಗಿರುವ ಇನ್ಶೂರೆನ್ಸಿನ ಅವಶ್ಯಕತೆಗಳನ್ನು, ಲೈಫ್ ಇರ್ಬೋದು ಮತ್ತು ಜನರಲ್ ಇರ್ಬೋದು ಅಥವಾ ಹೆಲ್ತ್ ಇರ್ಬೋದು, ಬೇರೆ ಯಾವುದೇ ಇರ್ಬೋದು, ಇದೆಲ್ಲ ವಿಭಾಗಗಳಲ್ಲಿ ಅವರು ಮಾರ್ಗದರ್ಶನ ಕೊಡುವಷ್ಟು ಅಪ್ಡೇಟ್ ಮಾಡಿಕೊಂಡು ಆ ಸಲಹೆಯನ್ನು ಕೊಡುವ ಶಕ್ತಿ ಅವರಿಗೆ ಆ ದೇವರು ನೀಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಪ್ಡೇಟ್ ಆಗೋದು ಸುಲಭ ಅಲ್ಲ. ಒಂದು ಸಲ ಒಂದು ಕೆಲಸವನ್ನು ಕಲಿತೀನಿ, ಆ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀನಿ. ಆ ಪ್ರಾರಂಭ ಮಾಡೋ ದಿಸೆಯಲ್ಲಿ ಅಪ್ಡೇಟ್ ಆಗೋದಕ್ಕೆ ಕೆಲವಷ್ಟು ಮಾಹಿತಿಗಳು ಬೇಕು ಮತ್ತು ಆ ಹೊಸ ಹೊಸ ಮಾಹಿತಿಗಳನ್ನು ನನ್ನಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಮನಸ್ಸು ಬೇಕು, ಅಳವಡಿಸಿಕೊಳ್ಳಲಿಕ್ಕೆ ಸಮಯ ಬೇಕು. ಈಗ ನಾನು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ನಲ್ಲಿ ಕೆಲಸ ಮಾಡ್ತಾ ಇದ್ದು 37 ವರ್ಷ ಆಯಿತು ನೌಕರನಾಗಿ. ನಾನು ಕೂಡ ನೌಕರನಾಗೋಕ್ಕಿಂತ ಮುಂಚೆ 2 ವರ್ಷ ಶೋಭಾ ಅವರ ಹಂಗೆ ಪ್ರತಿನಿಧಿ ಕೂಡ ಆಗಿದ್ದೆ. ಸೊ ಈ 39 ವರ್ಷದ ನನ್ನ ಅನುಭವದಲ್ಲಿ ನಾನು ತಿಳ್ಕೊಂಡಿದ್ದೇನೆಂದರೆ, ಇನ್ಶೂರೆನ್ಸಿನ ಅವಶ್ಯಕತೆಗಳು ವರ್ಷದಿಂದ ವರ್ಷಕ್ಕೆ ಬೇರೆ ಬೇರೆ ಆಗ್ತಾ ಹೋಗುತ್ತೆ, ಅಭಿರುಚಿಗಳು ಬೇರೆ ಬೇರೆ ಆಗ್ತಾ ಹೋಗುತ್ತೆ, ಅವಶ್ಯಕತೆಗಳು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಪ್ರತಿನಿಧಿಯಾಗಿ ಅಥವಾ ಅಡ್ವೈಸರ್ ಆಗಿ ಕೆಲಸ ಮಾಡುವಾಗ ಇದನ್ನೆಲ್ಲ ಗಮನಿಸುವಷ್ಟು ಮತ್ತು ಅದನ್ನು ನನ್ನಲ್ಲಿ ಅಳವಡಿಸಿಕೊಳ್ಳುವಷ್ಟು ನನ್ನಲ್ಲಿ ಆ ಚಾಕಚಕ್ಯತೆ ಅಥವಾ ಇಂಟ್ರೆಸ್ಟ್ ಇರಬೇಕಾಗತ್ತೆ. ಆ ದಿಸೆಯಲ್ಲಿ ಶೋಭಾ ಅವರು ತಮ್ಮನ್ನು ತಾವು ಅಪ್ಡೇಟ್ ಮಾಡ್ಕೊಳ್ತಾರೆ. ಯಾವುದೇ ವಿಭಾಗ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ವಿಭಾಗ ಆಗಿರ್ಬೋದು, ಹೊಸ ಹೊಸ ಪಾಲಿಸಿಗಳು ಯಾವ ರೀತಿ ಯಾವ ಜನರಿಗೆ ಸೆಟ್ ಆಗುತ್ತೆ ಅನ್ನೋ ವಿಚಾರ ಇರ್ಬೋದು. ಇದೆಲ್ಲ ವರ್ಷದಿಂದ ವರ್ಷಕ್ಕೆ ಚೇಂಜ್ ಆಗ್ತಾ ಹೋಗುತ್ತೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಲಾಸ್ಟ್ ಒಂದು 15 ವರ್ಷದಲ್ಲಿ ಯಾವುದೇ ಒಂದು ಹೂಡಿಕೆಗೆ, ಇನ್ವೆಸ್ಟ್ಮೆಂಟಿಗೆ ಜಾಸ್ತಿ ರಿಟರ್ನ್ಸ್ ಬೇಕು ಅಂತಂದರೆ ಶೇರ್ ಮಾರ್ಕೆಟಿಗೆ ಹೋಗಬೇಕು ಅಂತ ಬಂದಿದೆ. ಕಳೆದ ಒಂದು 12-15 ವರ್ಷದಲ್ಲಿ ಆ ರೀತಿ ಅಭಿರುಚಿ ಜನರಲ್ಲಿ ಬಂದಿದೆ. ನನಗೆ ಹೆಚ್ಚಿನ ರಿಟರ್ನ್ ಬೇಕು ಅಂದರೆ ನನ್ನ ಹಣವನ್ನು ನಾನು ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಮ್ಯೂಚುವಲ್ ಫಂಡ್ನಲ್ಲಿ ಹಾಕಬೇಕು ಅಥವಾ ಯುಲಿಪ್ ಪಾಲಿಸಿಗಳಲ್ಲಿ ಹಾಕಬೇಕು, ಇಲ್ಲ ನಾನು ನೇರವಾಗಿ ಶೇರ್ ಮಾರ್ಕೆಟ್ ವಹಿವಾಟನ್ನು ಮಾಡಿದರೆ ನನ್ನ ಹಣ ಚೆನ್ನಾಗಿ ದುಡಿಯಬಹುದು ಅನ್ನೋ ಅಭಿರುಚಿ ಜನರಲ್ಲಿ ಬಂದಿದೆ. ಈ ಅಭಿರುಚಿ ನಾನು ತಯಾರು ಮಾಡೋದಲ್ಲ, ಈ ಅಭಿರುಚಿಗೆ ಮಾರ್ಕೆಟೇ ಕಾರಣ ಅಥವಾ ನಮ್ಮ ದೇಶದ ಅಭಿವೃದ್ಧಿನೇ ಕಾರಣ. ಕಳೆದ 15-20 ವರ್ಷಗಳಲ್ಲಿ ಸಾಕಷ್ಟು ಹಣಕಾಸಿನ ಅಭಿವೃದ್ಧಿಯನ್ನು ನಮ್ಮ ದೇಶ ಕಂಡಿದೆ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಒಂದು ದೇಶದ ಅಭಿವೃದ್ಧಿಯ ಸಂಕೇತ ಅಂತ ಹೇಳ್ತಾರೆ. ಅದು ನಮ್ಮ GDP ಹೈಯೆಸ್ಟ್ ಎವರ್ ಕಳೆದ 4 ವರ್ಷ 8 ವರ್ಷದಿಂದ ಆಗಿದೆ. ಅಭಿವೃದ್ಧಿಯ ಸಂಕೇತ ಅಂತಂದರೆ ನಾನು ಬ್ಯಾಂಕಿನಲ್ಲಿ ಇಡುವ ಹಣಕ್ಕೆ ಕಡಿಮೆ ಇಂಟ್ರೆಸ್ಟ್ ಬರಬೇಕು ಮತ್ತು ಸಾಲಗಳು ಕಡಿಮೆ ದರದಲ್ಲಿ ಸಿಗಬೇಕು. ಇದಕ್ಕೆ ಅಭಿವೃದ್ಧಿಯ ಸಂಕೇತ ಅಂತ ಕರೀತಾರೆ. ನಾವೀಗ ಬ್ಯಾಂಕ್ನಲ್ಲಿ ಇಂಟ್ರೆಸ್ಟ್ 6.5% ಜಾಸ್ತಿ ಇಲ್ಲ, ಸೀನಿಯರ್ ಸಿಟಿಜನ್ನಿಗೆ 7%. ಅದು ಕೂಡ ಭಾಳ ವರ್ಷ ಇರುತ್ತೆ ಅಂತ ನನಗನ್ನಿಸೋಲ್ಲ.
ಸಾಲಗಳು 9.5% ನನಗೆ ಜನರಿಗೆ ಸಿಗುತ್ತೆ ಅಂದರೆ ಅಭಿವೃದ್ಧಿ ಪಥದಲ್ಲಿ ಹೋಗ್ತಾ ಇದೆ ಅಂತ. ಸೊ ಈ ಸಂದರ್ಭದಲ್ಲಿ LIC ಏಜೆಂಟ್ ಅಥವಾ GIC ಏಜೆಂಟ್ ಆಗಿ ಪ್ರತಿನಿಧಿ ಜವಾಬ್ದಾರಿ ಏನು, ಜನರು ಏನು ಲೈಕ್ ಮಾಡ್ತಾರೆ, ಯಾವ ಕಡೆ ಹೋಗ್ತಾ ಇದ್ದಾರೆ, ಆ ದಾರಿಯಲ್ಲಿ ಆ ದಿಸೆಯಲ್ಲಿ ನಾನು ಚಿಂತನೆ ಮಾಡ್ತಾ ಇದ್ದೀನಿ ಮತ್ತು ಅವರಿಗೆ ನಾನು ಅಡ್ವೈಸನ್ನು ಮಾಡ್ತೀನಿ. ನನ್ನ ಕೆಲಸ ಅಡ್ವೈಸ್ ಮಾಡೋದು, ಜನರಿಗೆ ಏನು ಬೇಕೋ ಅದನ್ನು ಕೊಡೋದು. ಆ ದಿಸೆಯಲ್ಲಿ LICಯಲ್ಲಿ ಸಾಕಷ್ಟು ಯುಲಿಪ್ ಪಾಲಿಸಿಗಳಿದೆ, ಮಾರ್ಕೆಟ್ಗಿಂತ ಹೆಚ್ಚು ರಿಟರ್ನ್ ಕೊಡ್ತಕ್ಕಂಥ ಯುಲಿಪ್ ಪಾಲಿಸಿಗಳಿದೆ. ಅದನ್ನು ಮತ್ತು ಯುವ ಜನತೆ ಲೈಕ್ ಮಾಡ್ತಾರೆ. ಆ ವಿಷಯದಲ್ಲಿ ಎಕ್ಸ್ಪರ್ಟ್ ಆಗಬೇಕು. ಎಕ್ಸ್ಪರ್ಟ್ ಆದಾಗ ಅವರಿಗೆ ಮಾರಾಟ ಮಾಡುವ ತಂತ್ರಗಳು ಚೆನ್ನಾಗಿ ಬರುತ್ತೆ ಹಾಗೂ ಪಾಲಿಸಿದಾರರ ಸೇವೆ ಈಸಿ ಆಗುತ್ತೆ, ಮಾರ್ಗದರ್ಶನ ಮಾಡಲಿಕ್ಕಾಗತ್ತೆ. ಇದಕ್ಕೆ ನಾನು ಅಪ್ಡೇಷನ್ ಅಂತ ಕರಿತೀನಿ. ಎರಡನೇ ಅಪ್ಡೇಷನ್ ಅಂದರೆ ಸಮಾಜದಲ್ಲಿ ಆಗುವ ಬದಲಾವಣೆಗಳನ್ನು ನಾನು ಅಳವಡಿಸ್ಕೊಳ್ಳೋದು. ಸಾಧಾರಣವಾಗಿ ಮನೆಯಲ್ಲಿ 2 ಅಥವಾ 3 ಜನ ಇರೋ ಸಂಸ್ಕೃತಿ ಬಂದುಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಬಹಳಷ್ಟು ಜನ ಒಟ್ಟು ಕೂಡಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಒಂದೇ ಮನೆಯಲ್ಲಿರೋ ಸಂಸ್ಕೃತಿ ಈಗಿಲ್ಲ. ನಾನು ಚಿಕ್ಕವನಿದ್ದಾಗ 35-40 ವರ್ಷಗಳ ಹಿಂದೆ ಇದ್ದಂಥ ಆ ಒಂದು ಸಾಮಾಜಿಕ ಆ ರೀತಿಯಲ್ಲಿ ಇಲ್ಲ. ಒಳ್ಳೆಯದು ಕೆಟ್ಟದ್ದು ಅಂತ ಹೇಳೋ ನಾನಲ್ಲ, ನಾನು ಆ ಪವರ್ ನನಗೆ ಯಾರೂ ಕೊಟ್ಟೇ ಇಲ್ಲ. ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಇಲ್ಲ. ನಾವು ಓನ್ಲಿ ಸ್ಲೋಲಿ ನಾವು ಈಗ ಹೋಗ್ತಾ ಇರೋ ದಾರಿಯಲ್ಲಿ ಗಂಡ ಹೆಂಡತಿ ಮಕ್ಕಳು ಇರ್ತಾ ಇದ್ರು. ಈ ನಮ್ಮ ಜನರೇಷನ್ನಲ್ಲಿ ಹೋಗ್ತಾ ಇರೋ ದಾರಿ ನೋಡಿದರೆ, ಸ್ಪೀಡ್ ನೋಡಿದರೆ, ಸಿಂಗಲ್ ಪೇರೆಂಟ್, ಸಿಂಗಲ್ ಮದರ್, ಸಿಂಗಲ್ ಫಾದರ್ ಪ್ಲಸ್ ಮಕ್ಕಳು 21-22 ವರ್ಷ ಆದ ತಕ್ಷಣ ಅಮೇರಿಕಾ ಸಂಸ್ಕೃತಿ ಹಂಗೆ ಮನೆಯಿಂದ ಹೊರಗೆ ಚೆನ್ನಾಗಿ ಓದಿಸ್ತೀವಿ. 98-99% ಬರಬೇಕು ಅಂತ ಓದಿಸ್ತೀವಿ. ಚೆನ್ನಾಗಿ ಜಾಬ್ ಬರಬೇಕು ಅಂತ ದೇವರಿಗೆಲ್ಲ ತೆಂಗಿನಕಾಯಿ ಹೊಡಿತೀವಿ. ಆ ದೇವರೆಲ್ಲ ನಮ್ಮ ಒಂದು ಆಶೀರ್ವಾದವನ್ನು ತಗೊಂಡು ಅವರು ಜಾಬಿಗೆ ಹೋಗ್ಬಿಡ್ತಾರೆ. ಮುಂದೆ ಅಪ್ಪ ಅಮ್ಮನ ಹತ್ರ ಬರೋದೇ ಇಲ್ಲ. ನೀನೇ ಬಾ ಇಲ್ಲಿ ಅಂತಾರೆ. ಅವರು ಮನೆಯಲ್ಲಿ ನಾಗರಿದೆ, ಚೌಡಿ ಇದೆ, ನಾನು ಎಲ್ಲೂ ಬರಲಿಕ್ಕಾಗೋದಿಲ್ಲಪ್ಪ ಅಂತ ಹೇಳ್ತಾರೆ. ಮನೆಯಲ್ಲಿ ದೇವ್ರ ಪೂಜೆ ಆಗಲೇಬೇಕು, ಗುರು ಹಿರಿಯರ ಮನೆ ಇದು, ನಾನು ಮನೆ ಬಿಟ್ಟು ಅಲ್ಲಿ ಬಂದು ಉಳ್ಕೊಳ್ಳಿಕ್ಕಾಗೋಲ್ಲ ಅಂತ ಅಪ್ಪ ಅಮ್ಮ ಹೇಳ್ತಾರೆ. ಇದೆಲ್ಲ ಹೊರಗಡೆ ಆಗ್ತಾ ಇರ್ತಕ್ಕಂಥ ವಿದ್ಯಮಾನಗಳು ಸಮಾಜದಲ್ಲಿ. ಸೊ ಇದಕ್ಕೆ ಬೇಕಾದಂಥ ಇನ್ಶೂರೆನ್ಸಿನ ಅವಶ್ಯಕತೆಗಳನ್ನು ಶೋಭಾ ಅವರು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ಬದಲಾವಣೆಗೆ ನಾವು ಜವಾಬ್ದಾರಲ್ಲ. ಈ ಬದಲಾವಣೆಗೆ ಸಮಾಜವೇ ಮುಂದಕ್ಕೆ ಹೋಗ್ತಾ ಇದೆ. ಅದಕ್ಕೆ ಸರಿಯಾಗಿ ನಾನು ನನ್ನ ಇನ್ಶೂರೆನ್ಸ್ ಪಾಲಿಸಿಗಳನ್ನು ಜೋಡಣೆ ಮಾಡಿದರೆ ಅವರಿಗೆ ಮುಂದೆ ಅನುಕೂಲ ಆಗುತ್ತೆ. 2 ವಿಚಾರ ಇದೆ ಅಪ್ಡೇಷನ್ ಮಾತಿನಲ್ಲಿ. ನನ್ನ ಹತ್ತಿರ ಕೆಲವಷ್ಟು ಪಾಲಿಸಿಗಳಿದೆ. ಆ ಪಾಲಿಸಿಗಳನ್ನು ನಾನು ಜನರನ್ನು ಹುಡುಕೋದು, ಪಾಲಿಸಿಗಳನ್ನು ಮಾರಾಟ ಮಾಡಲಿಕ್ಕೆ ಹುಡುಕೋದು. ಜನರಿಗೆ ಇನ್ಶೂರೆನ್ಸಿನ ಅವಶ್ಯಕತೆ ಇದೆ ಅಥವಾ ಇನ್ವೆಸ್ಟ್ಮೆಂಟಿನ ಅವಶ್ಯಕತೆ ಇದೆ ಅಥವಾ ಆರೋಗ್ಯ ವಿಮೆ ಅವಶ್ಯಕತೆ ಇದೆ ಅಥವಾ ಪ್ರೊಟೆಕ್ಷನ್ ಗ್ಯಾಪ್ ಸಲುವಾಗಿ ಇಂಥದ್ದೇನೋ ಒಂದು ಅವಶ್ಯಕತೆ ಇದೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವರಿಗೆ ಇನ್ಶೂರೆನ್ಸನ್ನು ಸೇವಿಂಗ್ಸ್ ಮುಖಾಂತರವಾಗಿ ಮಾಡಬೇಕು ಅಂತಾರೆ, ಅದು ಅವರ ಅವಶ್ಯಕತೆ ಇದೆ. ಇದು ಎರಡರ ನಡು ಮಧ್ಯೆ ಮ್ಯಾಚಿಂಗ್ ಮಾಡುವ ಒಂದು ಬ್ರಿಡ್ಜ್ ಇನ್ಶೂರೆನ್ಸ್ ಅಡ್ವೈಸರ್. ಆ ಬ್ರಿಡ್ಜ್ ಆಗಿ ಅವರು ಕನ್ವರ್ಟ್ ಆಗಬೇಕು ಅಂತ ನಾನು ಶೋಭಾ ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಮಾರಾಟಕ್ಕೆ ಇಟ್ಟಿರುವ ಸಾಮಾನುಗಳಿಗೆ ಗಿರಾಕಿಯನ್ನು ಹುಡುಕೋದು ಅಥವಾ ಕಸ್ಟಮರನ್ನು ಹುಡುಕೋದು ಬೇರೆ, ಕಸ್ಟಮರ್ಸನ್ನು ದೃಷ್ಟಿಕೋನವಾಗಿ ಇಟ್ಕೊಂಡು ನಾನು ಅವ್ರಿಗೆ ಬೇಕಾಗಿರೋದನ್ನು ಕೊಡೋದು ಬೇರೆ. ಇದು ಎರಡಕ್ಕೂ ಮ್ಯಾಚಿಂಗ್ ಮಾಡಿದರೆ ಒಬ್ಬ ಒಳ್ಳೆಯ ಪ್ರತಿನಿಧಿಯಾಗಿ ಹೊರಹೊಮ್ಮಲಿಕ್ಕೆ ಏನೂ ಡೌಟೇ ಇಲ್ಲ. ಜನರಲ್ ಇನ್ಶೂರೆನ್ಸ್ನಲ್ಲೂ ಕೂಡ ಹಾಗೆ. ಈಗ ವೆಹಿಕಲ್ಗಳಿಗೆ ಇನ್ಶೂರೆನ್ಸ್ ಮಾಡಬೇಕು ಅಂತ ಪ್ರಚಾರ ಮಾಡಬೇಕಾಗಿಲ್ಲ. ಆದರೆ ಮನೆಯಲ್ಲಿರುವ ಗೋಲ್ಡಿಗೆ ಇನ್ಶೂರೆನ್ಸ್ ಮಾಡಬೇಕು, ಮಾರ್ಟ್ಗೇಜ್ ಇನ್ಶೂರೆನ್ಸ್ ಮಾಡಬೇಕು ಅಥವಾ ಬೇರೆ ಇನ್ನಿತರ ಕೆಲಸಗಳಿಗೆ, ಇನ್ನಿತರ ಆಸ್ತಿಗಳಿಗೆ ಇನ್ಶೂರೆನ್ಸ್ ಮಾಡಬೇಕು ಅನ್ನೋದು ಬಹಳ ಜನರಿಗೆ ಗೊತ್ತೇ ಇಲ್ಲ. ಕಳ್ಕೊಂಡಾಗ ಅಯ್ಯೋ ಹೋಯ್ತಲ್ಲಪ್ಪ ಅಂತ ಅಳೋದು ಗೊತ್ತಿದೆ. ಆದರೆ ಕಳ್ಕೊಂಡಾಗ ಅದನ್ನು ಮತ್ತೆ ನಾನು ವಾಪಸ್ ಪಡಿಬೋದು,
ಆ ವಾಪಸ್ಸನ್ನು ಪಡೀಲಿಕ್ಕೆ ನಾನು ಸ್ವಲ್ಪ ಪ್ರೀಮಿಯಮನ್ನು ಕಟ್ಟು ನಾನು ಇನ್ಶೂರೆನ್ಸನ್ನು ಮಾಡಿಸ್ಕೊಂಡ್ರೆ ಅಕಸ್ಮಾತಾಗಿ ಕಳೆದು ಹೋಗಿರೋ ನನ್ನ ಆಸ್ತಿ ಮತ್ತೆ ನಾನು ವಾಪಸ್ ಪಡಿಬೋದು ಅನ್ನೋದು ಆ ಎಜುಕೇಷನ್ ಜನರಿಗೆ ಇಲ್ಲ. ಜನರಲ್ ಇನ್ಶೂರೆನ್ಸ್ನಲ್ಲಿ ಅದು ಬಹಳ ಗ್ಯಾಪ್ ಇದೆ. ವೆಹಿಕಲ್ಲಿಗೆ ನಾವೇನು ಬೇಡ, ಹೊಸ ಗಾಡಿ ಶೋರೂಮಿಂದ ಬರಬೇಕಿದ್ರೇ ಇನ್ಶೂರೆನ್ಸ್ ಮಾಡೇ ಬಿಟ್ಬಿಡ್ತಾರೆ. ಲೋನ್ ಇದ್ದಾಗ ಲೋನ್ ಇರೋ ತನಕ ಅಂತೂ ಬ್ಯಾಂಕ್ನವ್ರು ಇನ್ಶೂರೆನ್ಸ್ ಬೇಕೇ ಬೇಕು ಅಂತಾರೆ. ರಸ್ತೆಯಲ್ಲಿ ಎಲ್ಲಿ ಕೈ ಮಾಡಿದ್ರು ಅಲ್ಲಿ ಬಿಳೆ ತಲೆ, ಬಿಳೆ ಅಂಗಿ, ಡ್ರೆಸ್ ಹಾಕ್ಕೊಂಡಿರೋ ಪೊಲೀಸರು ಕೈ ಮಾಡ್ತಾರೆ ಅಂತನಾರು ನಾನು ಇನ್ಶೂರೆನ್ಸ್ ಮಾಡ್ತೀನಿ. ಅಂದರೆ ರೆಗ್ಯುಲೇಟರಿ ರಿಕ್ವೈರ್ಮೆಂಟ್. ಬೇರೆ ವಿಚಾರಗಳು ವೆಹಿಕಲ್ ಏತರ ಜನರಲ್ ಇನ್ಶೂರೆನ್ಸ್ನಲ್ಲಿ ಸಾಕಷ್ಟು ಬದಲಾವಣೆ ಆಗಬೇಕಾಗಿದೆ. ಮಾತಾಡ್ತಾ ರತ್ನಾವತಿಯವರು ಒಂದು ಮಾತು ಹೇಳಿದರು, ಉದಾಹರಣೆಯನ್ನು ಕೊಟ್ಟರು. ಚಪ್ಪಲ್ಗಳ ಮಾರಾಟ ಸಂಸ್ಥೆ ಅದಕ್ಕಾಗಿರೋ ಅನುಭವವನ್ನು, ಇನ್ಫ್ಯಾಕ್ಟ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಬುಕ್ನಲ್ಲಿ ಇದೆ ಅದು. ಐ ಹ್ಯಾವ್ ಆಲ್ಸೋ ರೆಡ್ 8-10 ಟೈಮ್ಸ್. ಅಪಾರ್ಚುನಿಟಿಯನ್ನು ಹುಡುಕೋದು, ಅಪಾರ್ಚುನಿಟಿ ಎಲ್ಲಿದೆ ಅನ್ನೋದನ್ನು ನೋಡ್ಕೊಳ್ಳೋದು ಇದು ಮಾರಾಟಗಾರರ ಕೆಲಸ. ಇದೆಲ್ಲದಕ್ಕೂ ನಾನು ಅಪ್ಡೇಷನ್ ಅಂತ ಕರಿತೀನಿ. ಬೋರ್ಡ್ನಲ್ಲಿದ್ದಂಗೆ ಅವ್ರು ಹೌಸಿಂಗ್ ಲೋನ್ ಏಜೆಂಟು ಕೂಡ ಆಗಿದ್ದಾರೆ ಅಂತ ಗೊತ್ತಾಯಿತು, ತುಂಬ ಸಂತೋಷ. ಜಾಯಿಂಟ್ ಫ್ಯಾಮಿಲಿಯಿಂದ ನಾವು ಹೊರಗಡೆ ಬಂದ ಮೇಲೆ ಎಲ್ಲರೂ ನಂದೊಂದು ಮನೆ ಇರಬೇಕು ಅಂತಾರೆ, ಎಲ್ಲರಿಗೂ ಅಪಾರ್ಟ್ಮೆಂಟ್ ಬೇಕು ಅಂತಾರೆ. ಸಡನ್ಲಿ ಅವ್ರ ಪ್ರಾಪರ್ಟಿಯನ್ನು ಬೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೈಯಲ್ಲಿ ಹಣ ಇರೋದಿಲ್ಲ, ಸಾಲ ಕೊಡಲಿಕ್ಕೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಈ ನಾವು ಹೀಗೆ ರಸ್ತೆಯಲ್ಲಿ ಬರ್ತಾ, ನೀವು ಮಂಗಳೂರಿಂದ 10 ಕಿಲೋಮೀಟ್ರ್ ಆ ಕಡೆ, ಮಂಗಳೂರಿಂದ ಈ ಕಡೆ, ಉಡುಪಿಯಿಂದ 10 ಕಿಲೋಮೀಟ್ರ್ ಈ ಕಡೆ, 10 ಕಿಲೋಮೀಟ್ರ್ ಆ ಕಡೆ ನೀವು ಬೋರ್ಡನ್ನು ನೋಡಿದರೆ 2 ಅಡ್ವರ್ಟೈಸ್ಮೆಂಟ್ ಇದೆ. ದೊಡ್ಡ ದೊಡ್ಡ ಹೋಲ್ಡಿಂಗ್ಗಳಿದೆ, ಚಂದ ರೂಪದರ್ಶಿಯರನ್ನು ಹಾಕಿ ಬಂಗಾರ ಹಾಕಿಟ್ಟಿದ್ದಾರೆ. ಇಲ್ಲ ಬಂಗಾರ ತಗೊಳ್ಳಿ ಅಂತ ಇದೆ, ಇಲ್ಲ ಬಂಗಾರದ ಮೇಲೆ ಸಾಲ ಕೊಡ್ತೀವಿ ಅಂತಿದೆ. 2 ಅಡ್ವರ್ಟೈಸ್ಮೆಂಟ್ ಇರೋದು, ನೀವು ನೋಡಿ ಬೇಕಾದರೆ. ಬಂಗಾರವನ್ನು ತನ್ನ ಮೈ ಮೇಲೆ ಹಾಕ್ಕೊಂಡು ರೂಪದರ್ಶಿಗಳು ಅಡ್ವರ್ಟೈಸ್ಮೆಂಟ್ ಕೊಡಬೇಕಿದ್ರೆ 80ರಿಂದ 100 ಕೋಟಿ ತಗೊಳ್ತಾರೆ. ಆ ಹಣ ಕಸ್ಟಮರಿಗೆ ಬರ್ತದೆ, ಯಾವ ಕಂಪನಿನೂ ಕೊಡಲ್ಲ. ಅದಕ್ಕೆ ಮೇಕಿಂಗ್ ಚಾರ್ಜ್ ಅಂತ ಕರೀತಾರೆ. ಆ ಮೇಕಿಂಗ್ನಲ್ಲಿ ಇದು ಕೂಡ ಒಂದು ಮೇಕಿಂಗೇ. ಅಂದರೆ ಇದೆಲ್ಲ ಆಗಿರೋ ಬದಲಾವಣೆಗಳನ್ನು LIC ಅಡ್ವೈಸರ್ ಆಗಿ, GIC ಅಡ್ವೈಸರ್ ಆಗಿ ಹೌ ಬೆಸ್ಟ್ ಐ ಕ್ಯಾನ್ ಡೂ, ಜನರಿಗೆ ಅಡ್ವೈಸನ್ನು ಹೇಗೆ ಮಾಡ್ಬೋದು. ಚಿನ್ನದ ದರ 1 ವರ್ಷದಲ್ಲಿ ಡಬಲ್ ಆಗಿ ಏನಾಗಿದೆ, ನಾವು ಚಿನ್ನವನ್ನು ಮೈ ಮೇಲೆ ಹಾಕ್ಕೊಂಡು ಸಂಪೂರ್ಣವಾಗಿ ಮುಚ್ಕೊಂಡು ಓಡಾಡೋ ಪರಿಸ್ಥಿತಿ ಬಂದಿದೆ. ಯಾರೇ ಬೈಕ್ನಲ್ಲಿ ಬಂದು ಎಳ್ಕೊಂಡು ಹೋಗ್ಬಿಡ್ಬೋದು. ಒಂದು ಸಲ ಎಳೆದು ಬಿಟ್ಟರೆ ಅವನಿಗೆ ಒಂದು 6 ತಿಂಗಳ ಡ್ರಿಂಕ್ಸ್ ಮಾಡ್ಬೋದು, 6 ತಿಂಗಳ ದಿವಸ 3-4 ಕ್ವಾರ್ಟರ್ ಕುಡಿಬೋದು. ಒಂದು ಸಲ ಹಿಂಗೆ ಎಳೆದು ಬಿಟ್ರೆ ಆಯ್ತು, 10 ನಿಮಿಷದ ಕೆಲಸ, ಲಕ್ಷಗಟ್ಟಲೆ ರೂಪಾಯಿ ಬರುತ್ತೆ 10 ಗ್ರಾಮಿಗೆ ಅಲ್ವಾ. 30-40 ಗ್ರಾಮ್ ಇರುತ್ತೆ ಒಂದು ಕರಿಮಣಿ ಅಥವಾ ಒಂದು 6-7 ತಿಂಗಳ ಮೌಜ್ ಮಸ್ತಿ ಮಾಡ್ಬೋದು ಅಲ್ವಾ. ಅದನ್ನು ನಾವು ಮುಚ್ಕೊಂಡು ಓಡಾಡೋ ಪರಿಸ್ಥಿತಿ ಬಂದಿದೆ, ನಾವು ಡಿಸ್ಪ್ಲೇ ಮಾಡಲಿಕ್ಕೂ ಕೂಡ ಆಗಲ್ಲ. ಅದಕ್ಕೆ ಎಲ್ಲ ಮದುವೆಗಳಲ್ಲಿ, ಭಾಳ ಜನ ಮದುವೆ ಸಮಾರಂಭಗಳಲ್ಲಿ ಬಂಗಾರವನ್ನು ಜಾಸ್ತಿ ಹಾಕ್ಕೊಂಬರ್ತಾರೆ ಅಂತ ಹೇಳಿ ಈಗ 4-5 ಸೆಕ್ಯೂರಿಟಿಗಳನ್ನು ಇಟ್ಕೊಂಡಿರ್ತಾರೆ ಮದುವೆ ಆಯೋಜಕರು. ಯಾಕಂದರೆ ಯಾರೋ ಒಂದು 10 ಜನ ಬಂದು ಹೆದರಿಸಿ ನೀವು ತೊಗೊಂಡು ಹೋಗ್ಬಿಡ್ಬೋದು. ಟ್ರೈನ್ನಲ್ಲೇ ಬಂಗಾರವನ್ನು ಕಳುವು ಮಾಡ್ತಾ ಇದ್ದಾರೆ, ಈ ಕಡೆ ಒಬ್ಬ ಆ ಕಡೆ ಒಬ್ಬ. ಯಾಕಂದ್ರೆ ನೆಕ್ಸ್ಟ್ ಸ್ಟೇಷನ್ ಹೋಗಿ ಮುಟ್ಲಿಕ್ಕೆ 30 ನಿಮಿಷ ಇದೆ, ಗಾಡಿ ನಿಲ್ಲಲ್ಲ ಅಂತ ಗೊತ್ತು. ಎಲ್ಲ ಬಂಗಾರಗಳನ್ನು ಕಳುವು ಮಾಡ್ಕೊಂಡು ಹೋಗ್ತಾ ದರೋಡೆ ಮಾಡ್ತಾ ಇದ್ದಾರೆ, ಕಿವಿನೇ ಹರಿದು ಬಿಡ್ತಾರೆ. ಕಳ್ಕೊಂಡಾಗ ನನ್ನ ಪಾಯಿಂಟ್ ಏನಿದೆ, ನನ್ನ ಹತ್ರ ಇರುವ ಬಂಗಾರಕ್ಕೆ ನಾನು ಇನ್ಶೂರೆನ್ಸನ್ನು ಮಾಡಿಸ್ಕೋಬೋದಲ್ವ. ಈ ಥರ ಸಂದರ್ಭಗಳು ನನ್ನ ಕೈ ತಪ್ಪಿ ನನ್ನ ಆಸ್ತಿ ಹೋದಾಗ ಮತ್ತೆ ನಾನು ತಗೊಳ್ಳಿಕ್ಕೆ ಒಂದು ಸ್ವಲ್ಪ ಪ್ರೀಮಿಯಮನ್ನು ಕಟ್ಟರೆ ಗ್ಯಾರಂಟಿ ನಮ್ಮ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ನವರು ಇನ್ಶೂರೆನ್ಸ್ ಕ್ಲೇಮನ್ನು ಕೊಡ್ತಾರೆ. ಗೋಲ್ಡ್ ಇನ್ಶೂರೆನ್ಸ್ ಅವ್ರದ್ದು ಇದೆ, ಪ್ರಾಪರ್ಟಿ ಇನ್ಶೂರೆನ್ಸ್ ಇದೆ, ಮಾರ್ಟ್ಗೇಜ್ ಇದೆ, ಎಲ್ಲ ಇದೆ. ನನ್ನ ಮಾತಿನ ಅರ್ಥ ಏನಂದರೆ, ಆ್ಯಸ್ ಎ ಇನ್ಶೂರೆನ್ಸ್ ಅಡ್ವೈಸರ್, ಲೈಫ್ ಆಗಲಿ ಜನರಲ್ ಆಗಲಿ, ತನ್ನನ್ನು ತಾನು ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳಿಗೆ ಅಳವಡಿಸ್ಕೊಂಡ್ರೆ ಬೇಕಾದಷ್ಟು ವ್ಯವಹಾರವನ್ನು ಮಾಡ್ಬೋದು, ವ್ಯಾಪಾರವನ್ನು ಮಾಡ್ಬೋದು. ಅದು ಜನರಿಗೂ ಒಳ್ಳೆಯದಾಗುತ್ತೆ ಮತ್ತು ಕಂಪನಿಗೂ ಕೂಡ ಒಳ್ಳೆಯದಾಗುತ್ತೆ, ಪ್ರತಿನಿಧಿಗಳಿಗೂ ಕೂಡ ಒಳ್ಳೆಯದಾಗುತ್ತೆ. ವಿನ್ 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 ಸಿಚುವೇಶನ್ಗೆ ಬರ್ತೀವಿ. ಇದೆಲ್ಲ ಮಾಡಿದಾಗ ಮುಂಬರುವ ದಿವಸಗಳಲ್ಲಿ ಶೋಭಾ ಮೇಡಮ್ ಅವರು ಒಳ್ಳೆಯ ಅಭಿವೃದ್ಧಿಯಾಗಿ
ಸಾಕಷ್ಟು ಹೊಸ ಹೊಸ ಜನರಿಗೆ ಇನ್ಶೂರೆನ್ಸನ್ನು ಪಾಲಿಸಿಗಳನ್ನು ಮಾರಾಟ ಮಾಡಿ ತಮ್ಮ ಕಸ್ಟಮರ್ಸನ್ನಾಗಿ ಮಾಡ್ಕೊಳ್ತಾರೆ. ಅವರು ಎಲ್ಲರಿಗೂ ಒಬ್ಬ ಉಪಯೋಗಕಾರಿ ವ್ಯಕ್ತಿ ಆಗ್ತಾರೆ. ನಾನು ಮಾಡಿದ ಪಾಲಿಸಿದಾರರಿಗೆ ಉಪಯೋಗಕಾರಿ ವ್ಯಕ್ತಿಯಾಗಿದ್ದರೆ ಮಾತ್ರ ನನಗೆ ಬೆಲೆ ಇದೆ. ವೇದಮೂರ್ತಿಯವರು ಒಂದು ಮಾತಾಡ್ತಾ ಇರಬೇಕಿದ್ರೆ ಏಜೆಂಟರು ಅವರಿಗೆ ಜಾಸ್ತಿ ಕಮಿಷನ್ ಇರುವ ಪಾಲಿಸಿಗಳನ್ನು ಮಾತ್ರ ಮಾರಾಟ ಮಾಡ್ತಾರೆ, ನನ್ನ ಗಮನಕ್ಕೆ ಬಂದಿದ್ದು ಅನ್ನೋ ಮಾತನ್ನು ವೇದಮೂರ್ತಿಯವರು ಹೇಳ್ತಾ ಇದ್ರು. ನಂದು ಕೂಡ ಪಾಲಿಸಿ ಇತ್ತು, ನನ್ನ ಅಣ್ಣಂದು ಕೂಡ ಪಾಲಿಸಿ ಇತ್ತು. ನಮ್ಮ ಇನ್ಶೂರೆನ್ಸ್ ಅಡ್ವೈಸರ್ಸ್ ಬಿಯಾಂಡ್ ದಿಸ್ ವಿಚಾರ ಮಾಡಬೇಕು. ನನ್ನ ಕಮಿಷನ್ ಎಷ್ಟು ಮುಖ್ಯನೋ ಜನರಿಗೆ ಅವರಿಗೆ ಬೇಕಾಗಿದ್ದನ್ನು ಕೊಡೋದು ಬಹಳ ಮುಖ್ಯ. ಅದರಿಂದ ನನಗೆ ಕಮಿಷನ್ ಬರಬೇಕು, ಅವ್ರಿಗೆ ಬೇಕಾಗಿದ್ದನ್ನು ಕೊಟ್ಟಿದ್ದಕ್ಕೆ ನನಗೆ ಕಮಿಷನ್ ಬರಬೇಕು. ಈ ಥರ ಭಾವನೆಯಿಂದ ಯಾರು ತಮ್ಮ ವ್ಯಕ್ತಿತ್ವವನ್ನು ಅಪ್ಡೇಟ್ ಮಾಡ್ಕೊಳ್ತಾರೆ ಅವರಿಗೆ ಒಳ್ಳೆಯ ಭವಿಷ್ಯ ಇದೆ ಮತ್ತು ಜನ ಕೂಡ ಅವರಿಗೆ ಸ್ಕೋಪ್ ಕೊಡ್ತಾರೆ. ಭವಿಷ್ಯದಲ್ಲಿ ಒಳ್ಳೆಯ ದಿನಗಳು ಇದೆ ಅಂತ ನಾನು ಭಾವಿಸ್ತೀನಿ. ಮುಂದಿನ 6 ತಿಂಗಳಷ್ಟು ಕಾಲ ಅವರು ಬುಕ್ ಆಗಿದ್ದಾರೆ. ಯಾವುದೇ ಹೊಸ ಕಸ್ಟಮರ್ಸು ಸ್ವಲ್ಪ ಭೇಟಿ ಆಗ್ತೀರಾ, ನನಗೊಂದು ಸ್ವಲ್ಪ ಇನ್ಶೂರೆನ್ಸ್ ಮಾಹಿತಿ ಕೊಡ್ತೀರಾ ಅಂತ ಕೇಳಿದ್ರೆ ಅವ್ರ ಡೇಟ್ 6 ತಿಂಗಳ ನಂತರ ಬರುತ್ತೆ. ಅವ್ರು ಯಾವಾಗಲೂ 6 ಮಂತ್ಸ್ ಕ್ರೈಟೀರಿಯಾದಲ್ಲಿ ಇದ್ದಾರೆ. ಮತ್ತು ಅವರು ಹೋದರು ಅಂದರೆ ಅವರು ಪಾಲಿಸಿಯನ್ನು ತೊಗೊಂಡು ಬರೋದೆ. 1 ದಿವಸ 2 ದಿವಸ ವಾರಗಟ್ಟಲೆ ಅವ್ರ ಜೊತೆಯಲ್ಲಿ ವ್ಯವಹಾರವನ್ನು ಮಾಡ್ತಾರೆ, ಅವ್ರಿಗೆ ಬೇಕಾಗಿರೋ ಅಡ್ವೈಸನ್ನು ಮಾಡ್ತಾರೆ. ಅಷ್ಟು ಸಂಪೂರ್ಣವಾಗಿ ಅವರ ವ್ಯಕ್ತಿತ್ವದಲ್ಲಿ ಮುಳುಗಿ ಹೋಗ್ತಾರೆ. ಅವರ ವ್ಯವಹಾರವನ್ನು ತುಲನೆ ಮಾಡ್ತಾರೆ, ವ್ಯಾಲ್ಯೂಯೇಷನ್ ಮಾಡ್ತಾರೆ, ಅವ್ರಿಗೆ ಬೇಕಾಗಿರೋ ಇನ್ಶೂರೆನ್ಸನ್ನು ಕೊಡ್ತಾರೆ. ಒಂದು ಕಸ್ಟಮರಿಗೆ 1 ವಾರ ಬೇಕು ಅವರಿಗೆ ಕ್ಯಾನ್ವಾಸ್ ಮಾಡಲಿಕ್ಕೆ. ಅವ್ರು 6 ತಿಂಗಳ ಬುಕ್ಕಿಂಗೇ ಇರ್ತದೆ. ಸಾಧಾರಣ ಈಗ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನೆಕ್ಸ್ಟ್ ಇಯರ್ ಜೂನ್ ಜುಲೈಗೆ ಅಪಾಯಿಂಟ್ಮೆಂಟ್ ಸಿಗುತ್ತೆ ಅವ್ರದ್ದು ಅಂತ ಏಜೆಂಟ್ ಇದ್ದಾರೆ. ನಾಬರ್ಟ್ ಸಿಕ್ವೇರಾ ಅಂತ ಅವ್ರ ಹೆಸರು. ಅವ್ರ ಹೆಂಡತಿ ಕೂಡ COT ಏಜೆಂಟ್ ಗ್ಲೆನಿಸ್ ಸಿಕ್ವೇರಾ ಅಂತ. ಖುಷಿ ಆಗುತ್ತೆ. ಅವ್ರಿಗೆ ನಾವು ಅಡ್ವೈಸರ್ಸ್ ಅಂತ ಕರಿತೇವೆ. ಅಂದರೆ ನನ್ನಲ್ಲಿ ಸ್ಟಫ್ ಇದ್ದರೆ, ನನ್ನಲ್ಲಿ ಜನರಿಗೆ ಬೇಕಾಗಿರುವ ಮಾಹಿತಿ ಇದ್ದರೆ, ನಾನು ಅವರಿಗೆ ಉಪಯೋಗಕಾರಿ ಮನುಷ್ಯ ಅಂತ ಅವರಿಗೆ ಗೊತ್ತಾದರೆ ಯಾಕೆ ಪಾಲಿಸಿ ಮಾಡಿಸೋಲ್ಲ? ನೀವು ಅವ್ರಿಗೆ ಬೇಡದೇ ಇರೋ ವಸ್ತು ಏನಾದ್ರು ಕೊಡ್ತಾ ಇದ್ದೀರಾ ಏಜೆಂಟ್ರಾಗಿ? ಅಥವಾ ಸಾಕಷ್ಟು ಜನ ಕಸ್ಟಮರ್ಸ್ ಇದ್ದಾರೆ ಇಲ್ಲಿ. ಕಸ್ಟಮರ್ಸಿಗೂ ಕೂಡ ನನಗೆ ಬೇಕಾಗಿದ್ದ ಅಡ್ವೈಸನ್ನು ಈ ಪ್ರತಿನಿಧಿ ಮಾಡ್ತಾರೆ. ಅವರು ಹೇಳಿರೋ ಅಡ್ವೈಸನ್ನು ನಾನು ತೊಗೊಂಡ್ರೆ ನನಗೆ ಒಳ್ಳೇದಾಗುತ್ತೆ ಅಂತ ಪಾಲಿಸಿದಾರನಿಗೆ ಗೊತ್ತಾದರೆ ಯಾಕೆ ಮಾಡೋಲ್ಲ? ಇಲ್ಲಿ ಬೇಡ ಕೆಲಸ ಏನೂ ಇರೋಲ್ಲ. ನೋ, ಅವರ ಅವಶ್ಯಕತೆಗಳನ್ನು ಪೂರೈಸುವ ವ್ಯಕ್ತಿ ನಾನಾಗಿರಬೇಕು. ಆವಾಗ ಜನ ನನ್ನ ಹತ್ರ ಆಕರ್ಷಿತ ಆಗ್ತಾರೆ. ಅವರಿಗೆ ಬೇಕಾಗಿರೋ ವಸ್ತುಗಳು ಅವ್ರಿಗೆ ಸಿಗುತ್ತೆ, ನಾನು ಅದನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ಲ ವಿಚಾರಗಳನ್ನು ಮುಂದಕ್ಕೆ ಇಟ್ಕೊಂಡು ಮುಂಬರುವ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಅಪ್ಡೇಟ್ ಮಾಡ್ಕೊಳ್ತಾ, ಯಾಕಂದರೆ ಪ್ರತಿ ಸಲ ಪಾರ್ಲಿಮೆಂಟ್ ಆದಾಗಲೂ ಕೂಡ ಹೊಸ ಹೊಸ ಕಾನೂನುಗಳು ಬರುತ್ತೆ. ಇನ್ಶೂರೆನ್ಸ್ ಮ್ಯಾಟ್ರಿನಲ್ಲಿ, ಶೇರ್ ಮಾರ್ಕೆಟ್ ವಿಚಾರದಲ್ಲಿ, ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ. ಇದೆಲ್ಲದನ್ನು ನಾನು ಅಳವಡಿಸ್ಕೊಂಡ್ರೆ ಮಾತ್ರ ಬೇರೆಯವರಿಗೆ ಅಡ್ವೈಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ಲ ಅಪ್ಡೇಷನನ್ನು ಪ್ರತಿ ಹಂತದಲ್ಲೂ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ, ಅಂದರೆ ಶೋಭಾ ಮೇಡಮ್ ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸದಲ್ಲಿ ಹೆಚ್ಚಿನ ಯಶಸ್ಸು ಅವರಿಗೆ ಸಿಗಲಿ. ಆ ಭಗವಂತ ಅವರಿಗೆ ಒಳ್ಳೆಯ ಆಶೀರ್ವಾದವನ್ನು ಮಾಡಿ ಅದರಲ್ಲಿ ಪ್ರಗತಿಯನ್ನು ಹೊಂದಲಿಕ್ಕೆ ಅನುಕೂಲ ಮಾಡಿಕೊಡಲಿ. ಒಂದು ಹೊಸ ಹೆಜ್ಜೆಯನ್ನು ಇವತ್ತಲ್ಲಿ ಇಟ್ಟಿದ್ದಾರೆ. ತಮ್ಮದೇ ಆದಂಥ ಒಂದು ಸುಸಜ್ಜಿತ ಆಫೀಸನ್ನು ಮಾಡ್ಕೊಂಡಿದ್ದಾರೆ. ಜನರಿಗೆ ಬಂದು ಹೋಗಿ ಎನ್ಕ್ವೈರಿ ಮಾಡಲಿಕ್ಕೆ ಅಥವಾ ಕೇಳಲಿಕ್ಕೆ, ಕನ್ಸಲ್ಟೆನ್ಸಿಗೆ ಒಂದು ಒಳ್ಳೆಯ ವಾತಾವರಣವನ್ನು ಆಫೀಸ್ ಮುಖಾಂತರವಾಗಿ ನಿರ್ಮಾಣ ಮಾಡಿದ್ದಾರೆ. ಇದು ಅವರಿಗೆ ಎಷ್ಟು ಅನುಕೂಲನೋ ಅಷ್ಟೇ ಕಸ್ಟಮರ್ಸಿಗೂ ಕೂಡ ಅನುಕೂಲ. ಎದುರುಗಡೆ 2-3 ಕಂಪ್ಯೂಟರ್ ಇಟ್ಕೊಂಡು ಕೇವಲ ಪ್ರೀಮಿಯಂ ರಿಸೀಟ್ ಹಾಕೋದಲ್ಲ, ಅಡ್ವೈಸ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಅವರು ಮಾಡ್ತಾರೆ. ಈ ಮುಂಬರುವ ದಿವಸಗಳಲ್ಲಿ ಅವರ ಆಫೀಸಿಗೆ ಮತ್ತು ಅವರು ಮಾಡ್ತಾ ಇರೋ ಕೆಲಸಕ್ಕೆ ಲೈಫ್ ಇನ್ಶೂರೆನ್ಸ್, ಜನರಲ್ ಇನ್ಶೂರೆನ್ಸ್, ಬೇರೆ ಎಲ್ಲ ನಾನು ಆವಾಗೆ ಹೇಳ್ದಂಗೆ ಅವರು ಕೊಡ್ತಾ ಇರ್ತಕ್ಕಂಥ ಸೇವೆಗಳ ಅನುಕೂಲ ಎಲ್ಲರಿಗೂ ಆಗಲಿ. ಪ್ರತಿಯೊಂದು ಹಂತದಲ್ಲೂ ಅವರು ಬೆಳೀಲಿ. ಆ ಬೆಳೀತಕ್ಕಂಥ ಶಕ್ತಿಯನ್ನು ಆ ದೇವರು ಅವರಿಗೆ ಅನುಗ್ರಹಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಒಂದು ಮಾತು, ಈ ಥರ ಆಫೀಸ್ಗಳನ್ನು ಮಾಡಿಕೊಂಡಾಗ ಬಹಳಷ್ಟು ಅನುಕೂಲಗಳಿದೆ, ಆದರೆ ಕೆಲವಷ್ಟು ಅನಾನುಕೂಲ ಕೂಡ ಇದೆ. ಆ ಅನಾನುಕೂಲಗಳು ಬೇರೆಯವರನ್ನು ನಾನು ನೋಡಿದ್ದು ಇವರಿಗೆ ಆಗದೇ ಇರಲಿ ಅನ್ನೋ ಉದ್ದೇಶಕ್ಕೆ ನಾನು ಅವರಿಗೆ ಒಂದು ಸಲಹೆಯನ್ನು ಕೊಡ್ತೀನಿ. ಆಫೀಸ್ಗಳನ್ನು ಮಾಡ್ಕೊಂಡಾಗ
ಆ ಆಫೀಸನ್ನು ಮೇಂಟೈನ್ ಮಾಡಲಿಕ್ಕೆ ಮತ್ತು ಆಫೀಸನ್ನು ನಡೆಸಲಿಕ್ಕೆ ಬಹಳಷ್ಟು ಸಮಯವನ್ನು ನಾನೇ ಆಫೀಸ್ನಲ್ಲಿ ಇರಬೇಕಾಗತ್ತೆ ಅನ್ನೋ ಒಂದು ಕಲ್ಪನೆ ಇರುತ್ತೆ. ನಾನಿದ್ದರೆ ಆಫೀಸು ಬೆಳಗ್ಗೆ ಹೋಗಿ ನಾನೇ ಬಾಗಿಲು ತೆಗಿಬೇಕು, ಮುಗಿಸ್ಕೊಂಡು ನಾನೇ ಹೋಗಬೇಕು. ಸಾಕಷ್ಟು ಸಮಯವನ್ನು ನಾನು ಆಫೀಸ್ನಲ್ಲಿ ಕಳೆಯೋ ಪರಿಸ್ಥಿತಿ ಬರುತ್ತೆ. ಸಾಕಷ್ಟು ಸಮಯವನ್ನು ಆಫೀಸ್ನಲ್ಲೇ ಕಳೆದುಬಿಟ್ರೆ ವ್ಯವಹಾರ ಕುಂಠಿತ ಆಗುತ್ತೆ. ಅದಕ್ಕೆ ಬದಲಿ ವ್ಯವಸ್ಥೆಯನ್ನು ಮಾಡಿ ಯಾವಾಗ ಬೇಕೋ ಆವಾಗ ಮಾತ್ರ ನಾನು ಆಫೀಸ್ನಲ್ಲಿ ಇದ್ದು ನನ್ನ ಸ್ಟ್ರಾಂಗ್ ಏರಿಯಾ ಅಡ್ವೈಸ್ ಮಾಡೋದು, ಹೊಸ ಕಸ್ಟಮರ್ಸನ್ನು ಭೇಟಿಯಾಗೋದು, ಅವರಿಗೆ ಭೇಟಿಯಾಗಿ ಮಾತಾಡೋದು, ಬಾಕಿ ಎಲ್ಲ ರುಟೀನ್ ಕೆಲಸಗಳನ್ನೆಲ್ಲ ಆಫೀಸ್ನಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡಿಟ್ಟು ತೀಕ್ಷ್ಣವಾದಂಥ ವಿಚಾರಗಳಿದ್ದಾಗ ನನಗೆ ಫೋನ್ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿಕೊಂಡು ಹೆಚ್ಚಿನ ಸಮಯವನ್ನು ಹೊರಗಡೆ ಕಳೆದರೆ ಮಾತ್ರ ಬೆಳವಣಿಗೆ ಸಾಧ್ಯ. ಶಿ ಶುಡ್ ನಾಟ್ ಬಿ ಕನ್ಫೈನ್ಡ್ ಟು ಆಫೀಸ್. ಇದು ನಾನು ಕಂಡುಕೊಂಡಿರ್ತಕ್ಕಂಥ ಸತ್ಯ. ಅದನ್ನು ಒಂದು ಬಳಕೆ ಮಾಡಿಕೊಂಡು ನಾನು ಮುಂದಕ್ಕೆ ಹೋದರೆ ಹೆಚ್ಚಿನ ವ್ಯವಹಾರವನ್ನು ಮಾಡಿ ಅದರಲ್ಲಿ ಪ್ರಗತಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಅವರು ಮಾಡಿಕೊಳ್ತಾರೆ ಒಂದು ದೃಢ ಒಂದು ನನ್ನ ವಿಶ್ವಾಸದೊಂದಿಗೆ ಮುಂದಿನ ದಿವಸಗಳಲ್ಲಿ ಅವರಿಗೆ ಒಳ್ಳೆಯದಾಗಲಿ. ನಮ್ಮ ಭಾರತೀಯ ಜೀವ ವಿಮಾ ನಿಗಮದಿಂದ ನಮ್ಮ ಶುಭ ಆಶೀರ್ವಾದ ಯಾವತ್ತೂ ಅವರಿಗಿದೆ. ಮುಂದಿನ ದಿನಗಳಲ್ಲಿ ಅವರಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ನಾನು ಬಯಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಇದಂತಹ ಇನ್ಶೂರೆನ್ಸ್ ಯಾಕೆ ತಗೊಳ್ಬೇಕು, ಅದರ ಮಹತ್ವ ಏನು ಎಲ್ಲವನ್ನು ತಿಳಿಸಿಕೊಟ್ಟಂತಹ GN ಭಟ್ ಇವರಿಗೂ ಜೋರಾದ ಕೈ ಚಾಪಾಲೆ ಬರಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ನಾವೆಲ್ಲರೂ ಕೂಡ ತಲುಪಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಅತಿಥಿಗಳಿಗೆ ಧನ್ಯವಾದವನ್ನು ಸಮರ್ಪಣೆ ಮಾಡಲಿಕ್ಕೆ ಶೋಭಾ ಇವರನ್ನು ವೇದಿಕೆ ಕರೀತಾ ಇದ್ದೇನೆ. ಥ್ಯಾಂಕ್ ಯು. ವೇದಿಕೆಯಲ್ಲಿರುವ ಅತಿಥಿಗಳೇ ಹಾಗೂ ನನ್ನ ಕರೆಗೆ ಓಗೊಟ್ಟು ಬಂದಿರುವಂಥ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ನನ್ನ ಬಾಂಧವರೇ, ಇವತ್ತಿನ ದಿನ ನನ್ನ ಕನಸು. ಅಂದರೆ ಈ ದಿನಕ್ಕಾಗಿ ನಾನು ತುಂಬ ಸಮಯದಿಂದ ಕಾಯ್ತಾ ಇದ್ದೆ. ಹಾಗೂ ಈ ದೇವರ ಆಶೀರ್ವಾದ ಹಾಗೂ ನನ್ನ ಗುರು ಹಿರಿಯರ ಆಶೀರ್ವಾದದಿಂದ ಈ ದಿವಸ ನಾನು ಇಲ್ಲಿ ಈ ಒಂದು ಪರಿಸರದಲ್ಲಿ ಒಂದು ಶಾಪನ್ನು ಓಪನ್ ಮಾಡಿದ್ದೇನೆ. ನಾನು LIC 2009ರಲ್ಲಿ ಏಜೆನ್ಸಿ ತಗೊಂಡೆ ಹಾಗೂ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸನ್ನು ನಾನು 2017ರಿಂದ ಪ್ರಾರಂಭಿಸಿದೆ. ಈ ಎರಡೂ ಇನ್ಶೂರೆನ್ಸ್ಗಳಲ್ಲೂ ಕೂಡ ನನ್ನನ್ನು ನಾನು ಒಂದು ಪ್ರಾರಂಭಿಸುವಾಗ ಎಲ್ಲರೂ ಏಜೆಂಟ್ ಒಂದು ಮಾಡ್ತಾರೆ, ನಾನು ಒಂದು ಬಿಸ್ನೆಸ್ ಮಾಡುವ ಇದರಲ್ಲಿ ನಾನು ಮೊದಲಿಗೆ ಇದ್ದದ್ದು ಹಾಸ್ಪಿಟಲ್ ಲೈನಲ್ಲಿದ್ದೆ. ಮತ್ತು ಆನಂತರದಲ್ಲಿ ನಂದು ಡೆಲಿವರಿ ಆಗಿ ಇನ್ನು ನನಗೆ ಅಂಥ ಒಂದು ಫಿಕ್ಸ್ಡ್ ಟೈಮಿಗೆ ಹೋಗಿ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಒಂದು ಭಾವನೆಯಿಂದ ನನ್ನದೇ ಆದ ಅಂದರೆ ಮಕ್ಕಳಿಗೆ ಟೈಮ್ ಕೊಟ್ಟು ನನ್ನದೇ ಆದ ಒಂದು ಅಂದರೆ ಏನೋ ಒಂದು ಅರ್ನಿಂಗ್ಸ್ ಅದು ನನಗೂ ಆಗ್ತದೆ ನನ್ನ ಫ್ಯಾಮಿಲಿಗೂ ಆಗ್ತದೆ ಅನ್ನೋ ಉದ್ದೇಶದಿಂದ ನಾನು ಈ ಒಂದು ಏಜೆನ್ಸಿ ತಗೊಳ್ಳಿಕ್ಕೆ ಕಾರಣ. ಆದರೆ ಈ ಏಜೆನ್ಸಿ ತಗೊಳ್ಳುವ ಸಮಯದಲ್ಲಿ ನಾನು ಎಣಿಸಿದ್ದೇನೆಂದರೆ ಎಲ್ಲರೂ ತಗೊಳ್ತಾರೆ, ನಾನು ಒಂದು ತಗೊಳ್ಳುವ ಅಂತ. ಆದರೆ ಬರುತ್ತಾ ಅಂದರೆ ನಾನು ಈ ಸಂಸ್ಥೆಯಲ್ಲಿ ಈಗ ಸರ್ ಹೇಗೆ ಮಾತಾಡಿದರು ಅಂಥದ್ದನ್ನು ಕೇಳಿ ಇದರಲ್ಲಿ ನನಗೆ ಈ ರೀತಿ ಅಂದರೆ ಎಲ್ಲರೂ ಮಾಡ್ತಾರಂತ ಹೇಳಿ ನಾನು ಮಾಡಿದರೆ ಅದಕ್ಕೊಂದು ಅರ್ಥ ಇಲ್ಲ. ಅದನ್ನು ನಾವು ಬೇರೆಯವರು ನೋಡಿ ಅನುಸರಿಸಿದಂಥ ಆಗ್ತದಂತ ಎಣಿಸಿ ನಾನೇನು ಆಗಬೇಕು, ಯಾವ ಹಂತ ತನಕ ನಾನು ಬೆಳಿಬೇಕು ಎನ್ನುವುದನ್ನು ಮನಗಂಡು ಇವತ್ತು ನಾನು ನಿಂತ ಒಂದು ಅಂದರೆ ನನ್ನ ಒಂದು ಪ್ಲೇಸ್ ಏನಂದರೆ ಈಗ ನಾನು LICಯಲ್ಲಿ ಕೂಡ ಝೋನಲ್ ಮೆಂಬರ್ ಆಗಿದ್ದೇನೆ, ಪ್ಲಸ್ ಯುನೈಟೆಡಲ್ಲಿ ಕೂಡ 2 ಸ್ಟಾರ್ ಏಜೆಂಟ್ ಆಗಿದ್ದೇನೆ. ಅದಕ್ಕೆಲ್ಲ ಕಾರಣಕರ್ತರಾದ ನನ್ನ ಈ ಸರ್ಗಳಾಗಲಿ ಮ್ಯಾನೇಜರ್ಗಳಾಗಲಿ ಹಾಗೂ ಮುಖ್ಯವಾಗಿ ದೇವರ ಆಶೀರ್ವಾದ ಹಾಗೂ ನನ್ನ ಪತಿಯವರಾದ ಏಜೆನ್ಸಿ ತೆಕ್ಕೊಳ್ಳಿಕ್ಕೆ ಪ್ರೇರಣೆ ಕೊಟ್ಟವರೇ ನನ್ನ ಪತಿ. ಅಲ್ಲಿಂದ ಇಲ್ಲಿ ತನಕ ನನಗೆ ಸಪೋರ್ಟ್ ಮಾಡಿದಂಥ ಪ್ರತಿಯೊಂದು ವರ್ಷದಲ್ಲೂ ಕೂಡ ನನ್ನ ಜೊತೆಗಿದ್ದು ಈ ಹಂತ ತನಕ ಬೆಳೆಸಿಕೊಂಡವರು ನನ್ನ ಪತಿ. ಯಾಕೆಂದರೆ ಅವರ ಸಪೋರ್ಟ್ ಇಲ್ಲದೆ ಯಾವುದೇ ಒಂದು ಹೆಣ್ಣು ಮನೆಯಿಂದ ಹೊರಗೆ ಹೋಗುವುದಾಗಲಿ ಅಥವಾ ಇಂಥ ಒಂದು ಸಂಸ್ಥೆಯನ್ನು ಬೆಳೆಸುವುದಾಗಲಿ ಖಂಡಿತ ಸಾಧ್ಯ ಇಲ್ಲ. ಯಾಕಂದರೆ 2 ಕೈ ಸೇರಿದರೆ ಚಪ್ಪಾಳೆ ಅಂತ ಹೇಳುವ ಒಂದು ನುಡಿ ಉಂಟು. ಅದೇ ರೀತಿ
ನಾವು ಇಬ್ಬರು ಸೇರಿದರೆ ಮಾತ್ರ, ಅಂದರೆ ಗಂಡನ ಒಂದು ಸಪೋರ್ಟ್ ಇಲ್ಲದೆ ಯಾವುದೇ ಒಂದು ಹೆಂಡತಿಯಾದವಳು ಹೊರಗೆ ಹೋಗುವುದಾಗಲಿ, ತನ್ನದೇ ಆದ ಒಂದು ಸಂಸ್ಥೆ ಅಥವಾ ತನ್ನದೇ ಆದ ಒಂದು ಉದ್ಯೋಗವನ್ನು ನಿರ್ಮಿಸುವುದಾಗಲಿ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಅನುವು ಮಾಡಿಕೊಟ್ಟವರು ನನ್ನ ಪತಿ, ಅವರಿಗೆ ನಾನು ಯಾವಾಗಲೂ ಚಿರಋಣಿ. ಮತ್ತು ನನ್ನ ಗುರು ಹಿರಿಯರು, ಅವರ ಆಶೀರ್ವಾದ ಎಲ್ಲ ಸೇರಿ ಇವತ್ತಿನ ಈ ಹಂತಕ್ಕೆ ನಾನು ತಲುಪಿದ್ದೇನೆ. ಮತ್ತು ವಿಮೆ ಎನ್ನುವುದು ಅಂದರೆ ಖಾಲಿ ನಾವು ಒಂದು ವಿಮೆ ನಾವು ಕೇಳಿದಕ್ಕೆ ಕೊಡುವಂಥವರು ತುಂಬ ಮಂದಿ ಇರ್ತಾರೆ. ಆದರೆ ನಾವು ಅವರಿಗೋಸ್ಕರ ಒಂದು ಸೇವೆಯ ಮನೋಭಾವ. ಈಗ ನಾನೊಂದು ಆಫೀಸ್ ಮಾಡಿದ್ದೇನೆ, ಅಲ್ಲಿ ನಾನು ಯಾವ ರೀತಿ ಎಣಿಸ್ತಾ ಇದ್ದೇನೆ ಅಂದರೆ, ಇಲ್ಲಿ ವಿಮೆ ಅಂತ ಇಲ್ಲ, ಬಂದ ಪ್ರತಿಯೊಬ್ಬರಿಗೂ ಅವರ ಯಾವ ಕಷ್ಟದಲ್ಲಿ ಅವರಿಗೆ ಯಾವ ರೀತಿಯ ಸೇವೆ ಬೇಕು ಎಲ್ಲವನ್ನು ಒಂದೇ ಸೂರಿನ ಅಡಿಯಲ್ಲಿ ಈ ಒಂದು ಆಫೀಸಲ್ಲಿ ನಾನು ಕೊಡಬೇಕಂತ, ಅದು ವಿಮೆ ಆಗಲಿ ಅಥವಾ ನನ್ನ ಪತಿಯವರು ಮಾಡುವಂಥ ಪ್ಲಂಬಿಂಗ್ ವರ್ಕ್ ಆಗಲಿ, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ವರ್ಕ್ ಆಗಲಿ, ಮೆಸ್ಕಾಮ್ ವರ್ಕ್ ಆಗಲಿ, ಈಗ ಸಿಟಿ ಕಾರ್ಪೊರೇಷನ್ ವರ್ಕ್ ಕೂಡ ಅವರು ಮಾಡ್ತಾ ಇರ್ತಾರೆ. ಅಲ್ಲದೆ ಬೇರೆ ಯಾವುದೇ ರೀತಿಯ ಈ ಹೌಸಿಂಗ್ ಲೋನ್, ಮುಖ್ಯವಾಗಿ ಈಗ ನಮ್ಮ ಸಮಾಜದವರಿಗೂ ಕೂಡ ಪ್ರತಿಯೊಬ್ಬರಿಗೂ ತನ್ನದೇ ಆದ ಒಂದು ಮನೆ ಬೇಕು ಅಂತ ಇರುವಂಥದ್ದು ಕೂಡ ಇರ್ತದೆ. ಅಂಥ ಒಂದು ಸಮಯದಲ್ಲಿ ಈ ಫಿನಾನ್ಷಿಯಲ್ ಎಲ್ಲರಿಗೆ ಸಾಧ್ಯ ಆಗುವುದಿಲ್ಲ. ಆ ಹೊತ್ತಲ್ಲಿ ನನ್ನಿಂದ ಆಗುವಂಥ ಲೋನ್ ಫೆಸಿಲಿಟಿ ಅಥವಾ ಬ್ಯಾಂಕ್ ಮುಖಾಂತರ ಅವರಿಗೊಂದು ಅಕೌಂಟ್ ಮಾಡುವಂಥದ್ದಾಗಲಿ, ಪ್ರತಿಯೊಂದನ್ನು ನಾನು ಮಾಡಿದರೆ ಎಲ್ಲರಿಗೂ ಒಂದು ನನ್ನಿಂದ ಒಂದು ಸೇವೆ ಸಿಗ್ತದೆ ಅನ್ನೋ ಭಾವನೆ ನನ್ನದು. ನಾನು ಮೊದಲಿನಿಂದಲೂ ಕೂಡ ನಾನು ಯಾವುದೇ ಒಂದು ಕೆಲಸ ಮಾಡುವಾಗಲೂ ಕೂಡ ಅದರಿಂದ ನನಗೆ ಏನು ಬರ್ತದೆ ಅಂತ ನಾನು ಎಣಿಸೋದಿಲ್ಲ, ನನ್ನಿಂದ ಏನು ಅವರಿಗೆ ಹೆಲ್ಪ್ ಆಗ್ತದೆ ಅನ್ನೋ ಒಂದು ನಿಟ್ಟಿನಲ್ಲಿ ಮಾಡ್ತಾ ಇದ್ದೆ. ಅದು ಇವತ್ತು ನನ್ನನ್ನು ಇಲ್ಲಿ ತಂದು ನಿಲ್ಲಿಸಿದೆ. ಇನ್ನೂ ಕೂಡ ಈಗ ನಾನು ಇಷ್ಟರ ತನಕ ಫೀಲ್ಡಿಗೆ ಹೋಗಿ ಮಾಡ್ತಾ ಇದ್ದೆ. ಈಗ ನನ್ನದೇ ಆದ ಒಂದು ಆಫೀಸ್ ಉಂಟು, ಹಾಗೆಯೇ ನನ್ನದೇ ಒಬ್ಬ ಸ್ಟಾಫ್ ಕೂಡ ಇದ್ದಾರೆ, ನಮ್ಮ ಇನ್ಚಾರ್ಜ್ ಇದ್ದಾರೆ ಹುಬ್ಬರ್ಟ್ ಪಿಂಟ ಅಂತ, ಅವರನ್ನು ಕೂಡ ನಾನು ನೇಮಿಸಿದ್ದೇನೆ ಸರ್. ಹಾಗಿರುವಾಗ ನಾನು ಒಬ್ಬಳೇ ನೀವು ಹೇಳಿದಾಗೇನೆ ನಾನು ಆಫೀಸಲ್ಲೇ ಕೂತ್ಕೊಂಡು ನನ್ನ ಬಿಸ್ನೆಸ್ ಮಾಡ್ತೇನೆ ಅಂತ ಅಲ್ಲ, ನಾನು ಫೀಲ್ಡಿಗೂ ಕೂಡ ಹೋಗಿ ನನ್ನ ಈ ಸಂಸ್ಥೆಯನ್ನು ಕೂಡ ಒಟ್ಟಿಗೆ ಒಂದೇ ಇದರಲ್ಲಿ ತುಂಬ ಒಂದು ಅಚ್ಚುಕಟ್ಟಾಗಿ ಮಾಡಬೇಕಂತ ಆ ಗುರಿಯನ್ನು ಇಟ್ಟಿದ್ದೇನೆ. ಆ ಗುರಿಯ ಮುಟ್ಲಿಕ್ಕೆ ಇನ್ನೂ ಕೂಡ ನನಗೆ, ಈಗ ನಾನು ಆ್ಯಸ್ ಅ ಝೋನಲ್ ಕ್ಲಬ್ ಮೆಂಬರ್ ಆಗಿದ್ದೇನೆ, ಇನ್ನೂ ಅದರಲ್ಲಿ ಮುಂದುವರೆದು ನಾನು ಗ್ಯಾಲಕ್ಸಿ ಕ್ಲಬ್ ಆಗಬೇಕಂತ ಇದ್ದೇನೆ. ಹಾಗೆ ಯುನೈಟೆಡಲ್ಲೂ ಕೂಡ ನನ್ನದೇ ಆದ ಒಂದು, ಈಗ ಜಸ್ಟ್ ನಾನು 2 ಸ್ಟಾರ್ ಎಂಟ್ರಿಯಲ್ಲಿದ್ದೇನೆ, ಅದರಲ್ಲಿ 7 ಸ್ಟಾರ್ ಎಂಟ್ರಿ ತನಕ ಇರ್ತದೆ. ಆ ಹಂತವನ್ನು ನಾನು ತಲುಪಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಟಿದ್ದೇನೆ. ಅದಕ್ಕೆ ಬೇಕಾದ ಪೂರಕವಾದ ಪ್ರತಿಯೊಂದು ಕೆಲಸವನ್ನು, ಹಾಗೆಯೇ ನನ್ನ ಪತಿಯವರ ಸಪೋರ್ಟು ನೀವು ನೋಡಿದ ಹಾಗೆಯೇ ಈ ಆಫೀಸ್ ಮಾಡಲಿಕ್ಕೆ ನಾನು ಯೋಚನೆ ಮಾಡಿದ್ದಕ್ಕಿಂತ 10 ಪಟ್ಟು ಮುಂದೆ ಹೋಗಿ ಅವರ ಶ್ರದ್ಧೆ ಮತ್ತು ಪರಿಶ್ರಮ ಎರಡೂ ಕೂಡ ನನ್ನಿಂದ ಜಾಸ್ತಿಯಾಗಿ ಅವರು ಇದಕ್ಕೆ ಈ ಶ್ರಮ ಪಟ್ಟಿದ್ದಾರೆ. ಯಾಕೆಂದರೆ ನಾನು ಒಂದು ಮಾಡಬೇಕು ಅಂತ ಒಂದು ಜಸ್ಟ್ ಒಂದು ಮಾತನ್ನು ಅವರ ಮುಂದೆ ಇಟ್ಟೇ ಹೊರತು ಅದಕ್ಕೆ ಬೇಕಾದಂಥ ಪ್ರತಿಯೊಂದು ವ್ಯವಸ್ಥೆ ಮಾಡಿದ್ದು ನನ್ನ ಪತಿದೇವರು. ಅದಕ್ಕೆ ನಾನು ತುಂಬ ಚಿರಋಣಿ. ಯಾಕೆಂದರೆ ನಾನು ಎಣಿಸೋದಿಲ್ಲ ಎಲ್ಲರೂ ಈ ರೀತಿ ಅಂದರೆ ಸಪೋರ್ಟ್ ಕೊಡ್ತಾರೆ ಕೊಡೋದಿಲ್ವಾ ಅಂತ ನನಗೆ ಗೊತ್ತಿಲ್ಲ. ಆದರೆ ನನ್ನ ಮಟ್ಟದಲ್ಲಿ ನಾನು ಏನೇ ದೇವರ ಆಶೀರ್ವಾದ ಅಥವಾ ಗುರು ಹಿರಿಯರ ಆಶೀರ್ವಾದ, ಪ್ರವೀಣ್ ಸುವರ್ಣ ಅವರಂಥ ಪತಿಯನ್ನು ನಾನು ಪಡೆದಿದ್ದಕ್ಕೆ ಧನ್ಯವಾದ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದ. ಹಾಗೆ ಇನ್ನೂ ಕೂಡ ನಿಮ್ಮ ಈ ಒಂದು ಸಹಕಾರ ನನಗೆ ಇನ್ನೂ ಕೂಡ ಬೇಕು. ಹಾಗೆಯೇ ನಾನು ಮಾಡುವಂಥ ಎಲ್ಲ ವಿಧದ ಈ ಪರಿಸರದವರಾಗಲಿ ಅಥವಾ ನನ್ನ ಕಸ್ಟಮರ್ ಆಗಲಿ ಎಲ್ಲರೂ ಸೇರಿ ನನ್ನ ಉದ್ಯೋಗ ಮಿತ್ರರಾಗಲಿ, ಅಂದರೆ ಪ್ರತಿಯೊಂದು ಕೂಡ ಹಾಗೆ ನಾವು ಈಗ ಇಲ್ಲಿ ಆಫೀಸ್ ಮಾಡಿದರೂ ಕೂಡ ನಮಗೆ ಒಂದು ಸಪೋರ್ಟ್ ಬೇಕಿರುವಂಥದ್ದು ಬ್ರಾಂಚ್ ಲೆವೆಲಿಂದಾಗಿ, ಝೋನಲ್ ಅಥವಾ ಡಿವಿಷನಲ್ ಆಫೀಸಿಂದಾಗಲಿ ಅಂಥ ಒಂದು ಸಪೋರ್ಟನ್ನು ಯುನೈಟೆಡ್ ಹಾಗೂ ಈಗಲೂ ಕೂಡ ಕೊಡ್ತಾ ಇದೆ, ಇನ್ನೂ ಕೂಡ ಕೊಡ್ತದೆ ಅಂತ ಎನ್ನುವ ಭಾವನೆ ನನ್ನದು. ಆ ನಿಟ್ಟಿನಲ್ಲಿ ನಾನು ಈ ಒಂದು ಆಫೀಸ್ ಓಪನ್ ಮಾಡಿದ್ದೇನೆ. ಹಾಗೂ ನನ್ನ ಹಸ್ಬೆಂಡ್ ಮಾಡುವಂತಹ ಮೆಸ್ಕಾಮ್ ವರ್ಕ್ ಆಗಲಿ ಪ್ರತಿಯೊಂದರಲ್ಲೂ ಕೂಡ ನಾವು ಇಬ್ಬರು ಸೇರಿ ಜನರಿಗೆ, ಪರಿಸರಕ್ಕೆ ಒಳ್ಳೆಯ ರೀತಿಯ ಒಂದು ನನ್ನಿಂದಾದ ಆ ಫೈನಾನ್ಷಿಯಲ್ ಏನು ಪ್ಲ್ಯಾನಿಂಗ್, ಆ ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಎಂಬುದು ಖಾಲಿ ನಾವು ವಿಮೆ ಮಾಡುವ ಮುಖಾಂತರನೇ ಆಗೋದಿಲ್ಲ. ಈವನ್ ಹೌಸಿಂಗ್ ಲೋನ್ ಆಗಲಿ, ನಮ್ಮ ಯುನೈಟೆಡಲ್ಲಿರುವಂಥ ಪ್ರಾಡಕ್ಟ್ ಇದು ಹೌಸ್ ಕೀಪಿಂಗ್ ಶಾಪ್ ಕೀಪರ್ಸ್ ಪಾಲಿಸಿ ಆಗಲಿ ಅಂತ ಕೆಲವೊಂದು ಪ್ರಾಡಕ್ಟ್ಗಳಿಂದ ಮಾತ್ರ ಸಾಧ್ಯ. ನೀವು ಬಂದಿರುವಂಥ ಎಲ್ಲ ಗ್ರಾಹಕರಿಂದ ನಾನು ಈ ಒಂದು ಮಟ್ಟಕ್ಕೆ ತಲುಪಿದ್ದೇನೆ. ಅದಕ್ಕೆ ತುಂಬ 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 ಧನ್ಯವಾದಗಳು. ಹಾಗೆಯೇ
ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ಕಾವೂರು ಮಹಾಲಿಂಗೇಶ್ವರ ಕ್ಷೇತ್ರದ ಎಲ್ರಿಗೂ ನಮಸ್ತೆ. ನಾವು ಇವತ್ತು ಮುಲ್ಲಕಾಡು ಪ್ರದೇಶದಲ್ಲಿ ಕಾವೂರು ಮುಲ್ಲಕಾಡು ರೋಡು ಇಲ್ಲಿ ಕಾವೂರು ಮಹಾಲಿಂಗೇಶ್ವರ ದೇವಸ್ಥಾನದ
ಮಹಾಲಿಂಗೇಶ್ವರನನ್ನು ನೆನೆಸಿಕೊಂಡು ಈ ಒಂದು ಕಾರ್ಯಕ್ರಮ ಅಂದರೆ ನಮ್ಮ ಒಂದು ಶ್ರೀ ಗುರು ಎಂಟರ್ಪ್ರೈಸಸ್ ಈ ಆಫೀಸಿನ ಉದ್ಘಾಟನಾ ಸಮಾರಂಭವನ್ನು 8ನೇ ತಾರೀಕಿನ ದಿವಸ ಮಾಡಿದ್ದೇವೆ. ಇಲ್ಲಿ ನಮ್ಮ ಈ ಶ್ರೀ ಗುರು ಎಂಟರ್ಪ್ರೈಸಸ್ ಯಾವ ರೀತಿ ಅಂದರೆ ಜನಗಳ ಸೇವೆ, ಅದು LIC ಮುಖಾಂತರ, LIC ಹಾಗೂ ಯುನೈಟೆಡ್ ಇಂಡಿಯಾ ವೆಹಿಕಲ್ ಇನ್ಶೂರೆನ್ಸ್ ಇದರ ಮುಖಾಂತರ ನಾವು ಜನಗಳಿಗೆ ಅವರ ಒಂದು ಅಭಿರುಚಿಗೆ ತಕ್ಕಂತಹ ಒಂದು ಸೇವೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಈ ಆಫೀಸನ್ನು ಓಪನ್ ಮಾಡಿದ್ದೇವೆ. ನಾವು ಸಾರ್ವಜನಿಕವಾಗಿ ಎಲ್ಲರಿಗೂ ಬೇಕಾದಂತಹ ಸೇವೆ ಯಾವ ರೀತಿ ಅಂದರೆ ಈ LIC ಪಾಲಿಸಿಗಳ ಹೊಸ ವಿಮೆ ಆಗಲಿ ಅಥವಾ ರಿನಿವಲ್, ಆ ಅಡ್ರೆಸ್ ಚೇಂಜ್ ಮಾಡಿದಾಗಲಿ, ನಾಮಿನೇಷನ್, ಹೌಸಿಂಗ್ ಲೋನ್ ಹಾಗೂ ನನ್ನ ಪತಿಯವರು ಮಾಡುವಂತಹ ಮೆಸ್ಕಾಮ್ ವರ್ಕ್, ಸಿಟಿ ಕಾರ್ಪೊರೇಷನ್ ಪೇಪರ್ ವರ್ಕ್ ಆಗಲಿ, ಮೂಡಾ ಪೇಪರ್ ವರ್ಕ್, ಅಲ್ಲದೆ ರಿಯಲ್ ಎಸ್ಟೇಟ್, ಇಂಥ ಒಂದು ಸೌಲಭ್ಯವನ್ನು ಈ ಆಫೀಸಲ್ಲಿ ಕೊಡಬೇಕಂತ ನಾವು ನಿರ್ಧರಿಸಿದ್ದೇವೆ. ಸಾರ್ವಜನಿಕವಾಗಿ ಹೇಳುವುದಂದರೆ ಎಲ್ಲರೂ ಈ ಪ್ರದೇಶ ಅಲ್ಲದೆ ನಮ್ಮ ಹಿತಚಿಂತಕರಾಗಲಿ ಅಥವಾ ನಮ್ಮ ಪರಿಚಯದಲ್ಲಿ ಅವರ ರೆಫರೆನ್ಸ್ ಮುಖಾಂತರ ಬರುವ ಎಲ್ಲರಿಗೂ ಕೂಡ ಈ ಒಂದು ಸೇವೆಯನ್ನು ಒಳ್ಳೆಯ ರೀತಿಯಲ್ಲಿ ಒದಗಿಸುವ ನಿಟ್ಟಿನಲ್ಲಿ ಶ್ರೀ ಗುರು ಎಂಟರ್ಪ್ರೈಸಸ್ ಇವತ್ತು ಕಾರ್ಯಾರಂಭ ಮಾಡಿದೆ. ತಾವೆಲ್ಲರೂ ಇದರ ಸದುಪಯೋಗ ಪಡೆಯಬೇಕಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರು ಎಂಟರ್ಪ್ರೈಸಸ್ ಎಂಬ ಸಂಸ್ಥೆಯು ತಾರೀಕು 8/11/2025 ಕಾವೂರು ಮುಲ್ಲಕಾಡು ಪ್ರದೇಶದಲ್ಲಿ ಶುಭಾರಂಭಗೊಂಡಿದೆ. ಇಲ್ಲಿ LIC ಪ್ರೀಮಿಯಂ ಪಾಯಿಂಟ್ ಜೊತೆಗೆ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್, ವಾಹನಗಳ ಇನ್ಶೂರೆನ್ಸ್ ಹಾಗೂ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟ ಕೆಲಸಗಳು, ಮೆಸ್ಕಾಂ ಇಲಾಖೆಗೆ ಸಂಬಂಧಪಟ್ಟ ಕೆಲಸಗಳು ಹಾಗೂ ಎಲೆಕ್ಟ್ರಿಕ್ ವರ್ಕ್ ಹಾಗೂ ಪ್ಲಂಬಿಂಗು ವರ್ಕ್ ಸಂಬಂಧಪಟ್ಟ ಕೆಲಸಗಳು ಹಾಗೂ ಇನ್ನಿತರ ಎಲ್ಲ ಸೇವೆಗಳನ್ನು ನಾವೊಂದು ಸೇವೆ ರೂಪದಲ್ಲಿ ಸಾರ್ವಜನಿಕರಿಗೆ ನೀಡಲು ನಿರ್ಧರಿಸಿದ್ದೇವೆ. ಆದ್ದರಿಂದ ಸಾರ್ವಜನಿಕರೆಲ್ಲರೂ ಇದರ ಸದುಪಯೋಗವನ್ನು ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.